ನಮ್ಮ ಮನ್ಸಿದೆಯಲ್ಲ, ಮನ್ಸು ಒಂಥರ ಫಲವತ್ತಾದಂತ ಭೂಮಿ ತರ. ಇದ್ರಲ್ಲಿ ನಾವ್ ಏನ್ ಬೇಕಂದ್ರೂ ಬಿತ್ತಿ ಬೆಳಿಬಹುದು. ಸ್ವಾರ್ಥ, ದ್ವೇಷ, ಅಸೂಯೆ, ಪ್ರೀತಿ, ಪ್ರೇಮ, ಎವ್ರಿಥಿಂಗ್ ಯು ಕ್ಯಾನ್ ಗ್ರೋ ಎವ್ರಿಥಿಂಗ್. ಆದ್ರೆ ನನ್ನನ್ನು ಕೇಳಿದ್ರೆ ನಾನು ಹೇಳೋದು ಒಂದೇ, ನಿಮ್ ಮನ್ಸಲ್ಲಿ ಯಾವಾಗ್ಲೂ ಪ್ರೀತಿ, ನಗು ಇವುಗಳನ್ನ ಬೆಳೆಸ್ತಾ ಇರ್ಬೇಕು. ಆಗ ನಾವು ಮಾತ್ರ ಅಲ್ಲ, ನಮ್ಮ ಸುತ್ತಮುತ್ತ ಇರೋರು ಎಲ್ಲರೂ ನಗ್ನಗ್ತಾ ಇರ್ತಾರೆ. ಸೊ ನಗ್ನಗ್ತಾ 1 ಗಂಟೆಯನ್ನ ಕಳೆಯೋಣ. ಎಲ್ಲರಿಗೂ ಸ್ವಾಗತ, ಸುಸ್ವಾಗತ. ನೀವು ನೋಡ್ತಾ ಇದ್ದೀರಾ ನಿಮ್ಮ ನೆಚ್ಚಿನ ಕಾರ್ಯಕ್ರಮ ಮಜಾ ಟಾಕೀಸ್. ಮಿಸ್ಟರ್ ಲಂಕೇಶ್, ಕಾಫಿ ತೋಟ ಅಂದ್ರೆ ಯಾರಿಗಿಷ್ಟ ಆಗಲ್ಲ? ಎಲ್ಲರಿಗೂ ಇಷ್ಟ ಆಗುತ್ತೆ. ಗುಡ್ಡದ ಇಳಿಜಾರದಲ್ಲಿ ಕಾಫಿ ತೋಟ ಇದ್ರೆ ಅಲ್ಲಿ ಮಾರ್ನಿಂಗ್ ವಾಕ್ ಹೋಗೋದಕ್ಕೆ ಒಂಥರ ಮಜಾ. ಅಕಸ್ಮಾತ್ ಅದೇ ಕಾಫಿ ತೋಟ ನಾವು ಕೂತಿದ್ದ ಜಾಗದಲ್ಲೇ ನಮ್ಗೆ ನೋಡಕ್ ಸಿಕ್ಕರೆ ಡಬಲ್ ಮಜಾ. ಇದ್ಯಾಕೆ ಹೇಳ್ತಾ ಇದೀನಿ ಅಂದ್ರೆ, ನಮ್ಮ TN ಸೀತಾರಾಮ್ ಅವರು ನಮ್ಮೆಲ್ಲರಿಗೂ ಕೂತಿದ್ದ ಜಾಗದಲ್ಲೇ ಕಾಫಿ ತೋಟ ತಂದಿದ್ದಾರೆ. ಅಂದ್ರೆ ಕಾಫಿ ತೋಟ ಅನ್ನೋ ಸಿನಿಮಾ ಮಾಡಿ ಇವಾಗ ಥಿಯೇಟರ್ಗೆ ತರ್ತಾ ಇದ್ದಾರೆ. ಇವತ್ತು ನಮ್ಮ ಮಜಾ ಟಾಕೀಸ್ ಅಲ್ಲಿ ಕಾಫಿ ತೋಟ ಚಿತ್ರತಂಡದವರು ಬಂದಿದ್ದಾರೆ. ಅವ್ರನ್ನ ವೆಲ್ಕಮ್ ಮಾಡೋಣ, ಮಜಾ ಮಾಡೋಣ. ಪ್ಲೀಸ್ ವೆಲ್ಕಮ್ TN ಸೀತಾರಾಮ್ ಸರ್, ಅಶೋಕ್ ಕಶ್ಯಪ್ ಸರ್, ರಘು ಮುಖರ್ಜಿ, ಅಪೇಕ್ಷಾ ಅಂಡ್ ರಾಹುಲ್. ಎದುರಲಿ ಮಾತೆ ಬೇಡ ಅನಿಸಿದೆ ನಿನ್ನ ಚಂದ ಎರಳಲಿ. ಏನ ಸರ್, ಹೇಗಿದ್ರಿ? ಪರವಾಗಿಲ್ಲ, ಅವತ್ತಿಗಿಂತ ಕೊಂಚ ವಯಸ್ಸಾಗಿದ್ದೀನಿ. ವಯಸ್ಸು ಯಾರು ನಿಮ್ಗೆ? ಹೌದೌದು. ವಯಸ್ಸಾದಂಗ್ ಕಾಣಿಸ್ತಾ ಇದೆಯಾ? ಇನ್ನು ಇಲ್ವಾ? ಥ್ಯಾಂಕ್ ಯು. ಇನ್ನು ಚಿಕ್ಕವರಾಗ್ತಾ ಇದಾರೆ. ಥ್ಯಾಂಕ್ ಯು. ಈ ಇಂದ್ರಜಿತ್ ನಮ್ಮ ಮೇಷ್ಟ್ರ ಮಗ, ನನಗೆ ತುಂಬಾ ಚಿಕ್ಕಂದಲ್ಲಿ ಅವನು ಇಷ್ಟದಾಗ್ಲಿ ನನಗೆ ಗೊತ್ತು. ಸರ್, ನೀವು ನಮ್ ಹೀರೋ. ಥ್ಯಾಂಕ್ ಯು. ನೋಡಿ, ಅವರು ನಮ್ ತಂದೆಯವರ ಸಿನಿಮಾನಲ್ಲಿ ಹೀರೋ ಇವರು. ಎಲ್ಲರಿಗೂ ಸ್ವಾಗತ. ಬನ್ನಿ ಕೂತ್ಕೊಳ್ಳಿ. ವೆಲ್ಕಮ್ ಟು ಮಜಾ ಟಾಕೀಸ್. ಬನ್ನಿ ಸರ್, ಕೂತ್ಕೊಳ್ಳಿ ಪ್ಲೀಸ್. ಹೇಳಿ ಸರ್, ಎಷ್ಟು ಕೊಟ್ಟು ಕಾಫಿ ತೋಟ ಕೊಂಡ್ಕೊಂಡ್ರಿ ಸರ್? ನಾನು ನಿಂತ್ಕೊಂಡು ಮಾತಾಡ್ಬೋದು? ಎಸ್ ಸರ್, ಪ್ಲೀಸ್ ಸರ್. ಕಾಫಿ ತೋಟದ ಬಗ್ಗೆ, ಕಾಫಿ ತೋಟ ನಾನು ಸಾಮಾನ್ಯವಾಗಿ ಇದುವರೆಗೂ ಬೇರೆ ತರದ ಚಿತ್ರಗಳನ್ನ ಮಾಡ್ತಾ ಇದ್ದೆ. ತ್ರಿಕೋನ ಪ್ರೇಮದಲ್ಲಿ ಒಂದು ಕೊಲೆಯಾಗುವಂತ ಒಂದು ಕಥೆ, ಆ ಕೊಲೆಯನ್ನ ಹೇಗೆ ಭೇದಿಸ್ತೀವಿ ಅನ್ನೋದಷ್ಟೇ ಈ ಚಿತ್ರದ ಕಥೆ. ಆಮೇಲೆ ಬಹಳ ಗ್ರೇಟ್ ಕ್ಯಾಮ್ರಾ ವರ್ಕ್ ನಮ್ಮ ಅಶೋಕ್ ಕಶ್ಯಪ್ ಅವರು ಮಾಡಿದ್ದಾರೆ. ಬಹಳ ಉತ್ಸಾಹಿ ನಟರು ಎಲ್ಲಿದ್ದಾರೆ, ನಮ್ಮ ರಘು ಮುಖರ್ಜಿ, ರಾಹುಲ್ ಮಂಗಳೂರು ಹುಡುಗ, ಆಮೇಲೆ ಅಪೇಕ್ಷಾ ಪುರೋಹಿತ್, ತುಂಬಾ ಹೊಸ ಬಗೆಯ ಇದು ರಾಧಿಕಾ ಚೇತನ್, ಇವರೆಲ್ಲ ಮಾಡಿದ್ದಾರೆ. ಸಂಯುಕ್ತ ಹೊರನಾಡ್, ಈ ತರ. ಕೂತ್ಕೊಳ್ಳಿ ಸರ್. ಸರ್ ಕೂತ್ಕೊಳ್ಳಿ. ರಘು, ಟೆಲ್ ಮಿ, ತಾವು ಈ ಸಿನಿಮಾದಲ್ಲಿ ಸರ್ ನೋಡಿ ಹೆದರ್ಕೋತಾ ಇದ್ರಾ? ನಾನು ಒಬ್ನೇ ಅಲ್ಲ, ಎಲ್ಲರೂ ಹೆದರ್ಕೋತಾ ಇದ್ರ? ಇಲ್ಲ 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 ಇಲ್ಲ. ಆದ್ರೆ ಇನ್ನೊಂದು ನಮಗ್ ಗೊತ್ತಾಗಿರೋದೇನು ಅಂದ್ರೆ, ನಿಮ್ಮ ಇಡೀ ಸೆಟ್ ಅಲ್ಲಿ ಯಾರು ಬೇಕಂದ್ರೆ ಹೆದರ್ಕೋಬಹುದು, ಆದ್ರೆ ಒಬ್ರು ಮಾತ್ರ ಯಾವುದೇ ಕಾರಣಕ್ಕೂ ಹೆದರ್ತಾ ಇಲ್ವಂತೆ. ಬಂದ್ರೆ ಬರ್ಲಿ, ನಾನೇನ್ ಹೆದರ್ಕೋಬೇಕು, ನಾನ್ ಹೆದರಲ್ಲ ಅಂತ. ದಟ್ ಈಸ್ ರಾಹುಲ್. ಹೌದಾ? ಇಲ್ಲ, ಈಸ್ ಪರ್ಫೆಕ್ಷನಿಸ್ಟ್ ಅವರು. ಸೊ ಹಾಗಾಗಿ ಗಾಟ್ ಅ ವೆರಿ ಸ್ವೀಟ್ ಟೆಂಪರ್. ವೆರಿ ಸ್ವೀಟ್ ಟೆಂಪರ್. ಇವರೆಲ್ಲ ಸೇರಿ ಥ್ರಿಲ್ಲರ್ ಚಿತ್ರನ ಹಾರರ್ ಚಿತ್ರ ಮಾಡ್ತಾ ಇದ್ದಾರೆ ನೋಡಿ ಸರ್. ಈಗ ಒಂದು ಸಣ್ಣದೊಂದು ಸಿಚುವೇಶನ್ ಕ್ರಿಯೇಟ್ ಮಾಡೋಣ. ಮಜಾ ಟಾಕೀಸ್ ಅಲ್ಲಿ ಮಜಾ ಇರಬೇಕು. ಸೊ ನಾವು ಒಂದು ಕೆಲಸ ಮಾಡೋಣ, ಕ್ಯಾರೆಕ್ಟರ್ ಸ್ವಾಪಿಂಗ್ ಮಾಡ್ಕೊಂಡ್ಬಿಡೋಣ. ರಾಹುಲ್ ಬಿಕಮ್ಸ್ TNS ಸರ್ ಬಿಕಮ್ಸ್ ರಾಹುಲ್. ಆಕ್ಟಿಂಗ್ ಮಾಡ್ಬೇಕಾದ್ರೆ ಸರ್ ನೀವು ಚೆನ್ನಾಗಿ ಮಾಡಿರಲ್ಲ ಸರ್, ಅವ್ರು ಬೈತಾರೆ, ನೀವು ಹೆದರ್ಕೋಬೇಕು ಸರ್. ನೀವು ಸೂಪರ್. ನಾನು ನಿಜವಾಗ್ಲೂ ಆಕ್ಚುಲಿ ಏನ್ ಗೊತ್ತಾ ಸರ್, ದಯವಿಟ್ಟು ಈ ತರ ಮಾಡಿಸಿ ನಾನು ಸೇಡ್ ತೀರ್ಸ್ಕೋಬೇಕು ಅಂತ ಹೇಳಿದ್ದೆ ಸರ್. ನಿಮ್ ಮುಂದೆ ಹೇಳ್ಬಿಟ್ಟೆ ನಾನು. ಒಳ್ಳೆ ಚಾನ್ಸ್ ಸಿಕ್ಕಿದೆ. ಆಯ್ತಾ? ಇವಾಗ ತಾವು TNS ಸರ್, ನೀವು ರಾಹುಲ್. ಅವ್ರೊಂದು ಸೀನಲ್ಲಿ ಕೈ ತೋರಿಸ್ಬೇಡ, ಕೈ ಯಾಕೆ ತೋರಿಸ್ತೀಯ? ಐ ಡೋಂಟ್ ಲೈಕ್ ಪಾಯಿಂಟಿಂಗ್ ಫಿಂಗರ್ಸ್ ಅಂಡ್ ಆಲ್. ಅಶೋಕ್ ಬನ್ನಿ. ಬರ್ತಾರೆ ಆ ಕಡೆ ಇನ್ನೊಬ್ಬ ಬರ್ತಾರೆ. ಇಲ್ಲ ಮಾತಾಡ್ತಾ ಇದ್ದೀನಲ್ಲ, ಸೆನ್ಸ್ ಇದೆಯಾ ನಿಮಗೆ? ಬರ್ತಾರೆ. ರಘು ಎಲ್ಲಿದ್ದಾರೆ? ರಘು ಬಂದಿಲ್ಲ ಅವನು. ಎಷ್ಟು ಟೈಮ್ ಆಯ್ತು? ಎಲ್ಲಿ? ಏನ್ರಿ? ರಘು ನೀ ಬರ್ತಾ ಇದ್ದೀರಿ. ಸ್ವಾಮಿ ಗೊತ್ತಲ್ಲ, ಇವನೇ ನಮ್ಮ ಹೊಸ ಹುಡುಗ ಅವನು. ಸ್ವಲ್ಪ ನೋಡ್ಕೊಳ್ಳಿ, ಉಡುಪಿಯಿಂದ. ಕನ್ನಡ ಅಷ್ಟೊಂದು ಬರಲ್ಲ, ಆದ್ರೆ ಮ್ಯಾನೇಜ್ ಮಾಡಿ ನೋಡುವ. ಬರ್ತಾರೆ. ಏನೋ ಡೈಲಾಗ್ ಹೇಳ್ತಾರೆ, ಅದು ಏನಾದ್ರು ಏನ್ ಬೇಕಾದ್ರೆ ಹೇಳ್ರಿ, ಕನ್ನಡ ಬರಲ್ಲ, ಏನಾದ್ರು ಏನ್ ಬೇಕಾದ್ರೆ ನಾನು ನೋಡ್ಕೊತೀವಿ. ಏನ್ ಅಶೋಕ್, ಯಾವ ತರ ಹುಡುಗ ರೆಫರ್ ಮಾಡ್ತಿದ್ರು? ಏನ್ ಮಾತಾಡ್ತಾ ಇರ್ರಿ, ಟೇಕ್ ಅಲ್ಲಿ ಹೇಳ್ರಿ, ಯಾಕ್ರಿ ಮಾತಾಡ್ತೀರಾ? ಅಶೋಕ್ ಮನಿ ಏನಾದ್ರು ಮಾಡ್ಕೊಳ್ಳಿ, ಹೋಗಿ ಮನೆಗೆ ಹೋಗಿ ಬನ್ನಿ. ಹೇಗಿತ್ತು ಈ ಆಕ್ಟಿಂಗ್ ಅನುಭವ? ಹೇಗಿತ್ತಪ್ಪ? ಅಪ್ಪ ಯಾಕ್ರಿ, ಈಸ್ ಅ ವಂಡರ್ಫುಲ್ ಹ್ಯೂಮನ್ ಬೀಯಿಂಗ್. ಈಸ್ ಅ ಪರ್ಫೆಕ್ಷನಿಸ್ಟ್. ಐ ಶುಡ್ ಥ್ಯಾಂಕ್ ಹಿಮ್ ಫ್ರಮ್ ದ ಬಾಟಮ್ ಆಫ್ ಮೈ ಹಾರ್ಟ್.
ಯಾಕಂದ್ರೆ ನಾನು ಮೂಲತಃ ಉಡುಪಿನವನು, ಮನೆಯಲ್ಲಿ ತುಳು ಮಾತಾಡ್ತೀನಿ, ಹುಟ್ಟಿದ ಬೆಳೆದೆಲ್ಲ ಕೇರಳದಲ್ಲಿ. ಸೊ ಹಾಗಾಗಿ ಒಂದು ಸ್ವಲ್ಪ ಆಕ್ಸೆಂಟ್ ಎಲ್ಲ ಇದೆ. ಸೊ ಅದೆಲ್ಲ he's overseen all that and he's been very supportive. ಅವ್ರು ಮಾತ್ರ ಅಲ್ಲ, ಎಲ್ಲರೂ, ದ ಹೋಲ್ ಟೀಮ್, ರಘು ಆಗಿರ್ಲಿ, ಅಶೋಕ್ ಸರ್, ರಾಧಿಕಾ, ಅಪೇಕ್ಷಾ, ಚಂದನ್, ಇವರು ನಮ್ಮ ಅಸೋಸಿಯೇಟ್ ಡೈರೆಕ್ಟ್ರು, ಸಾರಿ ಐ ಡಿಡ್ಂಟ್ ಇಂಟ್ರೊಡ್ಯೂಸ್, ಚಂದನ್ ಶಂಕರ್ ಅಂತ. ನನ್ನ ಚೀಫ್ ಅಸೋಸಿಯೇಟ್ ಹೌದು, ನಟರಂಗದ ಶಂಕರ್ ಅವ್ರ ಮಗ. ಓಕೆ, ನೈಸ್, ವೆರಿ ನೈಸ್. ಈಗ ತಮ್ಮ ಲ್ಯಾಂಗ್ವೇಜ್ ಒಂದ್ ಸ್ವಲ್ಪ ಭಾಷೆ ಪ್ರಾಬ್ಲಮ್ ಇರೋದ್ರಿಂದ ಅಥವಾ ಆಕ್ಸೆಂಟ್ ಪ್ರಾಬ್ಲಮ್ ಇರೋದ್ರಿಂದ ಪದ್ಯನ ಹೇಳ್ಕೊಟ್ಟಿದ್ರಂತ್ರಲ್ಲ, ನಾನು ಹೇಳ್ಕೊಡ್ಲಾ? ಯಾರೋ ನಿಮ್ಗೆಲ್ಲ ಫೀಡ್ ಮಾಡಿದ್ದಾರೆ. ಬನ್ರಿ, ಬನ್ನಿ, 2 ಪದ್ಯ ಹೇಳ್ಕೊಡ್ತೀನಿ, ಹಾಗೆ ಹೇಳ್ಬೇಕು. ಬೇಡ ಸರ್, ಯಾಕೆ ಸರ್ ಮಾನೆಲ್ಲ ತೆಗಿತೀರಾ? ಹೇಳ್ಕೊಡ್ಬೇಕು. ಗೋಳಗಾಜು ಜಗ್ಗ ನೋಡದು ನಗ್ನ ದೀಪ ಸಂಭ್ರಮ, ಕೃಷ್ಣ ಬುದ್ಧ ಅಲ್ಲಮ. ಸೂಪರ್. ಚೆನ್ನಾಗಿದೆ, ಟ್ರೈ ಮಾಡೋಣ, ಚೆನ್ನಾಗಿದೆ. ಇನ್ನೊಂದು ಹೇಳ್ತೀನಿ, ನೀವು ಹೇಳ್ತೀನಿ. ಇನ್ನೊಂದು, ನೀರೇ ನಾ ಕೇಳಿದರೆ ನೀರ, ನೀ ಕಣ್ಣಲ್ಲೂ ತೋರುವೆಯಲ್ಲೇ ನೀರ. ಸರ್ ಇಷ್ಟೊಂದು ಇರ್ಲಿಲ್ಲ ನೀವು ಫಸ್ಟ್ ಹೇಳುವಾಗ. ಫಸ್ಟ್ ನೀರೇ ನೀರೇ ಅಂತ ಕರೆದಿದ್ ನಿನಗಲ್ಲಪ್ಪ. ನೀರೇ ನಿನ್ನ ಕಣ್ಣಲ್ಲಿ, ನಿನ್ ಕಣ್ಣಲ್ಲಿ ಇರುವ ನೀರು ನನಗೆ ಬೇಕಾಗಿರಲಿಲ್ಲ. ಅದು ಸೆಕೆಂಡ್ ಪಾರ್ಟ್. ನೀರೇ ನನಗೆ ಬೇಕಿಲ್ಲ ನಿನ್ನ ಕಣ್ಣಲ್ಲಿರುವ ನೀರು. ಹಾ, ಅದು ಗೊತ್ತಿಲ್ಲ. ಕೆಲಸ ಮಾಡೋಣ ಸರ್, ಪ್ರಾಂಪ್ಟಿಂಗ್ ಮಾಡೋಣ ವಿತ್ ಆಕ್ಟಿಂಗ್. ಯಾರ ಹತ್ರ ಸರ್ ಪ್ರಾಂಪ್ಟ್ ಮಾಡ್ತಾರೆ, ಎದುರುಗಡೆ ಕ್ಯಾಮ್ರಾ ಹೇಳ್ಬೇಕು, ಇಲ್ಲ ನಮ್ಮ ಮಜಾ ಟಾಕೀಸ್ ಶೈನಿಂಗ್ ಸ್ಟಾರ್ ಹೇಳ್ಬೇಕು. ಓಕೆ ಡನ್. ಓಕೆ ರೆಡಿ ಸರ್, ಒಂದೊಂದೇ ಲೈನ್. ಗೋಳಗಾಜು ಜಗ್ಗ ನೋಡೆದು ನಗ್ನ ದೀಪ ಸಂಭ್ರಮ. ಇಷ್ಟೆಲ್ಲ ಒಂದೊಂದೇ ಪದ. ಗೋಳಗಾಜು ಜಗ್ಗ ನೋಡೆದು, ಗೋಲಗಾಜು ಜಗ್ಗ ನಡೆದು ಆಗಲ್ಲ. ಆಗುತ್ತೆ. ಓಕೆ, ನಾನು ಹೇಳ್ಕೊಟ್ಮೇಲೆ ಆಗದೆ ಇದ್ರೆ ನನಗೇನ್ ಬೆಲೆ? ಗೋಳಗಾಜು ಜಗ್ಗ ನೋಡೆದು ನಗ್ನ ದೀಪ ಸಂಭ್ರಮ, 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 ಕೃಷ್ಣ ಬುದ್ಧ ಅಲ್ಲಮ. ಕೃಷ್ಣ ಬುದ್ಧ ಅಲ್ಲಮ. ಯಾರು ಬರ್ದಿದ್ದು? ಯಾರು ಬರೆದಿದ್ದು? ನೀನು ಹುಟ್ಟಿದೆಯಲ್ಲ ಅದೇ ಊರು ಪಕ್ಕದಲ್ಲಿದ್ದ ಗೋಪಾಲಕೃಷ್ಣ ಅಡಿಗರು. ಓಹೋ, ಉಡುಪಿ. ಯಾರು ಹೇಳ್ತೀರಿ ನಿಮ್ಮಲ್ಲಿ? ಟ್ರೈ ಮಾಡೋಣ. ಕಟ್ಟುವೆವು ನಾವು ಹೊಸ ನಾಡೊಂದನ್ನು, ರಸದ ಬೀಡೊಂದನು, ಹೊಸ ನೆತ್ತ ರುಕ್ಕುಕ್ಕಿ ಆರಿ ಹೋಗುವ ಮುನ್ನ, ಕಟ್ಟುವೆವು ನಾವು ಹೊಸ ನಾಡೊಂದನು. ಇವ್ರಿಗೆ ಹೇಳ್ಕೊಟ್ಟು ಟ್ರೈ ಮಾಡೋಣ ಸರ್ ಒಂದ್ಸಲ. ನೀವು ಹೇಳ್ಕೊಟ್ರಲ್ಲ ಅದನ್ನ ಟ್ರೈ ಮಾಡೋಣ ಸರ್. ಬನ್ನಿ ಸರ್, ಹೇಳಿ ಸರ್. ರಾಮ ಅಂದ್ರೇನು, ಕೃಷ್ಣ ಅಂದ್ರೇನು, ರಾವ್ ಅಂದ್ರೇನು, ಟ್ಯಾಕ್ಸ್ ಅಂದ್ರೇನು, ಫಾಕ್ಸ್ ಅಂದ್ರೇನು, ಹೋಕ್ಸ್ ಅಂದ್ರೇನು, ಹಿಂಗೆನ್ನಲು ಹಯ್ಯುವದ ನಯ್ಯಂಗಾರಿ, ನೀ ವಾಕ್ಷಣ ಕಣ್ಣಲ್ಲಿ ಕೆಂಡವ ಕಾರಿ, ಕ್ಲಾಸಿಂದಾತನ ಅಟ್ಟಿದಿರಿ, ಹರುಷದ ಟೇಬಲ್ ಕುಟ್ಟಿದಿರಿ. ಯಾರಿಗೆ ರೆಡಿ ಅಪ್ಪ, ರೋಲಿಂಗ್. ಹಲೋ, ರೆಡಿ ಆರ್ಟಿಸ್ಟ್ ರೆಡಿ. ನಿಮಿಷ, ಅವ್ರು ಯಾರಿಗೋ ಫೋನ್ ನಂಬರ್ ಕೊಡ್ತವ್ರು ಇರಪ್ಪ. ಅವ್ರು ಯಾರಿಗೋ ಫೋನ್ ಮಾಡ್ಬಿಟ್ಟು 9845679888 ಫೋನ್ ನಂಬರ್ ಕೊಡ್ತಾರೆ ಅವ್ರಿಗೆ. ಸೂಪರ್ ಸರ್. ರಘು, ಎಸ್ ಸಿನಿಮಾದಲ್ಲಿ ತಮ್ಮ ಪಾತ್ರದ ಬಗ್ಗೆ ಹೇಳಿ. ನನ್ನ ಪಾತ್ರ ಬಂದು ಐ ಆಮ್ ಪ್ಲೇಯಿಂಗ್ ಅ ಲಾಯರ್. ಈ ಸಿನಿಮಾ ಅಲ್ಲೇ ಐ ಪ್ಲೇ TNC ಜೂನಿಯರ್. ಓಕೆ. ಅಂಡ್ ನನಗೆ ಮೊದಲನೇ ಪಾಯಿಂಟ್ ಹೆದರ್ಸಿದ್ದು ಈ ಸಿನಿಮಾ ಅಲ್ಲಿ ಅಂದ್ರೆ, ಯು ಹ್ಯಾವ್ ಟು ಇಂಟರ್ಪ್ರಿಟ್ ಮೀ ವೆನ್ ಐ ವಾಸ್ 20 years ago ಅಂದ್ರು. ಅಶೋಕ್ ಸರ್, ಮೈ ಡಿಯರ್ ಡಾರ್ಲಿಂಗ್ ಅಶೋಕ್ ಸರ್, ಕೂತ್ಕೊಳ್ಳಿ. ಒನ್ ಆಫ್ ದ ಬೆಸ್ಟ್ ಕ್ಯಾಮರಾಮನ್ಸ್ ನಮ್ಮ ಇಂಡಸ್ಟ್ರಿಯಲ್ಲಿ, ನಾಟ್ ಓನ್ಲಿ ಕನ್ನಡ, ನಮ್ಮ ಹೋಲ್ ಸಿನಿಮಾ ಇಂಡಸ್ಟ್ರಿ, ಇಂಡಿಯನ್ ಸಿನಿಮಾ ಇಂಡಸ್ಟ್ರಿಯಲ್ಲಿ ಅದ್ಭುತವಾದಂತ ಒಬ್ಬ ಟೆಕ್ನಿಷಿಯನ್ ಅಂದ್ರೆ ಅಶೋಕ್ ಸರ್. ಅಂಡ್ ಅವ್ರು ಬರೀ ಕೆರಿಯರ್ ಅಲ್ಲಿ ಮಾತ್ರ ಅಲ್ಲ, ಇಫ್ ಐ ಮೇ ಟೇಕ್ ದ ಪರ್ಮಿಷನ್, ಈಸ್ ಬೀನ್ ಅ ಫೈಟರ್ ಇನ್ ಹಿಸ್ ಲೈಫ್. ಸರ್, ಫಸ್ಟ್ ಟೈಮ್ ಇಫ್ ಐ ಕ್ಯಾನ್ ಟಾಕ್ ಅಬೌಟ್ ಇಟ್, ಇಫ್ ಯು ಡೋಂಟ್ ಮೈಂಡ್ ಪ್ಲೀಸ್. ದೊಡ್ಡ ಒಂದು ಶಾಕ್ ಬಂದಿದಂದ್ರೆ ಅವರ ಒಂದು ಹೆಲ್ತಿನ ವಿಚಾರದಲ್ಲಿ. he went through a lot of problems, but he fought it back. ಸರ್, ಆ ಒಂದು ಟ್ರಾನ್ಸ್ಫಾರ್ಮೇಶನ್ ಪೀರಿಯಡ್ ಬಗ್ಗೆ ಹೇಳಿ, ಬಿಕಾಸ್ ಇಟ್ ಇಸ್ ವೆರಿ ಇನ್ಸ್ಪಿರೇಷನಲ್. ಎಕ್ಸಾಕ್ಟ್ಲಿ ಒಂದು 8 ವರ್ಷಗಳ ಹಿಂದೆ ಇದೇ ಚಾನಲ್ಗೆ ನಾನೊಂದು ಧಾರಾವಾಹಿನ ಡೈರೆಕ್ಟ್ ಮಾಡ್ತಿದ್ದೆ, ಪ್ರೊಡ್ಯೂಸ್ ಮಾಡ್ತಿದ್ದೆ. ಆಗ ನನ್ನ ಟಿವಿ ಸೀರಿಯಲ್ಲು, ಸಿನಿಮಾ ಎಲ್ಲ ಕೆಲಸಗಳ ಮಧ್ಯೆ ತುಂಬಾ ಒಂದು 24 hours ವರ್ಕ್ಹಾಲಿಕ್ ಆಗಿದ್ದಾಗ ನನ್ಗೆ ದಿಢೀರ್ ಅಂತ ಒಂದು ದಿವಸ ತೀರ ಸುಸ್ತಾಗಿ, ಮೈ ಹುಷಾರಿಲ್ಲದೆ, ನಾನು ಒಂಥರ ನನ್ನ ಎನರ್ಜಿಗೆ ಸವಾಲಾಗುವಂತ
ಏನೋ ಒಂದು ದೊಡ್ಡ ಕಾಯಿಲೆ ನನ್ನ ಮೇಲೆ ಬಂದಿದೆ ಅಂತ ನನ್ಗನ್ಸಿತ್ತು. ತುಂಬಾ ಸಣ್ಣ ಆಗಿ ಕಪ್ಪಾಗ್ಬಿಟ್ಟಿದ್ದೆ. ಒಂದ್ ದಿವಸ ಟಿ.ಎನ್. ಸೀತಾರಾಮ್ ಸರ್ ನಮ್ಮ ಮನೆಗೆ ಒಂದು ದುಷ್ಟುಕೂಟ ಅಂತ ಕರಿತೀವಿ, ನಾವೆಲ್ಲ ಒಂದು ಸಭೆ ಸೇರಿದ್ವಿ. ಅವತ್ತು ಒಂದ್ ದಿವಸ ಸಂಜೆ ಕೂತು ನನ್ನ ಮುಖ ನೋಡಿ, ಅಶೋಕ್ ನಿಮ್ಗೆ ಏನೋ ಇದಿರ್ಬೇಕು, ಡಯಾಬಿಟಿಕ್ ಇರ್ಬೇಕು, ಇಲ್ಲ ನಿಮ್ಗೆ ಬೇರೆ ಏನೋ ಕಾಯಿಲೆ ಇರ್ಬೇಕು, ತುಂಬಾ ಸಣ್ಣ ಆಗ್ತಿದ್ದೀರಿ, ಕಪ್ಪಾಗ್ತಿದ್ದೀರಾ ಅಂತಂದ್ರು. ನಾಳೆ ಬೆಳಗ್ಗೆನೆ ನೀವು ಇದಕ್ಕೆ ಹೋಗ್ಬೇಕಾಗ್ತದೆ, ಒಂದು ಮೆಡಿಕಲ್ ಚೆಕಪ್ ಮಾಡ್ಕೊಳ್ಳಿ ಅಂತ ಹೇಳಿದ್ರು. ಮಾರನೇ ದಿವಸ ಪಟ್ಟಂತೆ ನಾನು ಒಂದು ಮೆಡಿಕಲ್ ಚೆಕಪ್ ಹೋದೆ. ಮೆಡಿಕಲ್ ಚೆಕಪ್ ಗೆ ಹೋದ ನಂತರ, ಮಾಸ್ಟರ್ ಹೆಲ್ತ್ ಚೆಕಪ್ ಮಾಡಿದ ನಂತರ ಆಲ್ಮೋಸ್ಟ್ ಒಂದು ಈವ್ನಿಂಗ್ ಒಂದು ಸಂಜೆ 3-4 ಗಂಟೆಗೆ ರಿಸಲ್ಟ್ ಬರುತ್ತೆ ಅಂತ ಹೇಳಿದ್ರು. ನಾನು ಆಲ್ಮೋಸ್ಟ್ ಸ್ವಲ್ಪ ಬೇಗನೆ ಒಂದು 2-3 ಗಂಟೆಗೆ ಹೋದಾಗ ಡಾಕ್ಟರ್ ಬನ್ನಿ, ನಿಮ್ ಜೊತೆ ಯಾರು ಬಂದಿದಾರಾ ಅಂತ ಕೇಳಿದ್ರು. ಇಲ್ಲ, ಯಾರು ಇಲ್ಲ ಡಾಕ್ಟರ್, ನಾನು ಒಬ್ನೇ ಬಂದಿದ್ದೀನಿ ಅಂತಂದೆ. ಇಲ್ಲ, ನಿಮ್ಗೆ ಲುಕೇಮಿಯಾ ಇದೆ ಅಂತಂದ್ರು. ಹೌದಾ, ಓಕೆ, ಸರಿ ಹೋಗ್ಬೋದಾ, ಬೇಗ ಹೋಗ್ಬೋದು, ಸರಿ ಹೋಗ್ಬೋದಾ ಅಂತಂದ್ರೆ, ಓಕೆ, ಇದು ಒಂದು ಕೆಲಸ ಮಾಡಿ, ನೀವು ನಿಮ್ಮ ಫ್ಯಾಮಿಲಿ ಅವ್ರನ್ನ ಕರ್ಕೊಂಡು ಬನ್ನಿ, ಯಾರನ್ನಾರು ಒಬ್ಬರನ್ನ, ನಾಳೆ ನಾಡಿದ್ದು ಯಾವಾಗ್ಲಾರು ಬನ್ನಿ, ಐ ಎಕ್ಸ್ಪ್ಲೇನ್ ದೆಮ್ ವಾಟ್ ಎಕ್ಸಾಕ್ಟ್ಲಿ ದಿ ಪ್ರಾಬ್ಲಮ್ ಇಸ್ ಅಂತಂದ್ರು. ಓಕೆ ಅಂತ ಹೇಳಿ ನಾನು ರಸ್ತೆಯಲ್ಲಿ ಬರ್ತಾ ನನ್ನ ವೈಫಿಗೆ ಫೋನ್ ಮಾಡಿ, ನನಗೆ ಬರೀ ಲುಕೇಮಿಯಾ ಅಂತ ಬೇರೆ ಏನೂ ಇಲ್ಲ ಅಂತ ಹೇಳಿ ನಾನು ಫೋನ್ ಮಾಡಿದೆ. ಮನೆಗೆ ಬಂದ್ರೆ ನನ್ನ ವೈಫು ತಲೆ ಸುತ್ತು ಕೆಳಗೆ ಬಿದ್ದಿದ್ದಾರೆ. ಲುಕೇಮಿಯಾ ಅಂದ್ರೆ ಏನು ಅಂತ ಗೊತ್ತಿರ್ಲಿಲ್ಲ ನನಗೆ. ಅದು ಬ್ಲಡ್ ಕ್ಯಾನ್ಸರ್ ಅಂತ ಮನೆಗೆ ಬಂದ ಮೇಲೆ ಗೊತ್ತಾಯ್ತು ನನಗೆ ಕ್ಯಾನ್ಸರ್ ಇದೆ ಅಂತ. ಆಮೇಲೆ ಯೂಶಲಿ ಮನುಷ್ಯನಿಗೆ ವೈಟ್ ಬ್ಲಡ್ ಕಾರ್ಪಸಲ್ಸ್ ಬಿಟ್ವೀನ್ 4,000 to 11,000 ಇರಬೇಕು. ಮೈನ್ ಇಟ್ ವಾಸ್ ಶಾರ್ಟ್ ಅಪ್ ಟು 1,40,000. ಸೊ ಇನ್ನದರ್ 2 years, ಒಂದ್ 2 ವರ್ಷ ನೀವು ಅಷ್ಟೇ ನೀವು ಬದುಕಿರೋದು. 2 ವರ್ಷ ಆದ್ಮೇಲೆ ಪ್ರಾಬ್ಲಿ ಏನೋ ಅಂತೇಳಿ ಏನು ಒಂಥರ ಹೇಳಕ್ಕಾಗದೆ ಒದ್ದಾಡ್ಕೊಂಡು ಹೇಳಿದ್ರು. ಮನೆಗೆ ಬಂದೆ, ಎಲ್ಲ ಸ್ವಲ್ಪ ಸಮಾಧಾನ ಮಾಡಿದ್ರು. ಅದು ಸಾರಿಗೆ ಹೇಳಿಲ್ಲ ನನಗೇನು ಪ್ರಾಬ್ಲಮ್ ಇದೆ ಅಂತ. ಅವ್ರಿಗೆ ಸ್ವಲ್ಪ ದಿವಸ ಆದ ನಂತರ ಗೊತ್ತಾಯ್ತು. ಬಟ್ ಅರ್ಲಿ ನಾನು ಡಿಟೆಕ್ಷನ್ ಡಯಾಗ್ನೋಸ್ ಮಾಡೋದ್ರಿಂದ ಐ ಕೇಮ್ ಟು ನೋ ಐ ಹ್ಯಾವ್ ಸಮ್ ಪ್ರಾಬ್ಲಮ್. ಕ್ವಿಕ್ಲಿ ಐ ಗಾಟ್ ಮೆಡಿಕೇಟೆಡ್. ನಾನು ಕಳೆದ 8 ವರ್ಷಗಳಿಂದ ಮಾತ್ರೆಗಳು ತಗೊಂಡು ಐ ಆಮ್ ಎ ಕ್ಯಾನ್ಸರ್ ಸರ್ವೈವರ್. ನಾನು ಇವಾಗ ನನಗೆ ಯಾವ ಇದು ಇಲ್ಲ, ಐ ಆಮ್ ಫೈನ್. ನಾನೊಂದು ಮಾತು ಹೇಳ್ಬೋದಲ್ಲಿ ಸರ್, ನಿಮ್ಗೆ ಯಾರಿಗಾದ್ರೂ ಅನ್ಸುತ್ತೆ ಇವ್ರಿಗೆ 8 ವರ್ಷದಿಂದ ಬ್ಲಡ್ ಕ್ಯಾನ್ಸರ್ ಇದೆ ಅಂತ? ಚಾನ್ಸೇ ಇಲ್ಲ. ನಾವು ಶೂಟಿಂಗ್ ಮೊದಲು ಅದಕ್ಕೆ ಮುಂಚೆ ನನ್ನ ಒಂದು ಚಿತ್ರವನ್ನು ಮಾಡಿದ್ರು, ಮತದಾನ ಅನ್ನೋ ಚಿತ್ರನ. ಬಹಳ ಇಬ್ರು ಹಗಲು ರಾತ್ರಿ, ಬೆಳಗ್ಗೆ 7 ಗಂಟೆಗೆ ಶೂಟಿಂಗ್ ಶುರು ಮಾಡಿದ್ರೆ ರಾತ್ರಿ 10:30, 11:00ವರೆಗೂ ಮಾಡ್ತಾ ಇದ್ವಿ. ಆಮೇಲೆ ಕಾಫಿ ತೋಟಕ್ಕೆ ಮಧ್ಯದಲ್ಲಿ ಅವ್ರಿಗೆ ಮಹಿಷಾರ್ಲ ಅಂತ ನನಗೆ ಹೆದರಿಕೆ ಆದ್ರೂ, ಅಶೋಕ್ ಮಾಡ್ತೀರಾ ಕಾಫಿ ತೋಟಕ್ಕೆ ಅಂದ. ಮಾಡ್ತೀನಿ ಅಂದ್ರು. ನನಗೆ ಇವ್ರಿಗೆ ಹೇಗಾಗುತ್ತೋ, 8 ವರ್ಷದಿಂದ ಇದಿದ್ದಾರೆ ಅಂತ. ಶೂಟಿಂಗ್ ಕರ್ಕೊಂಡು ಹೋದ್ರೆ ಇವ್ರಿಗೆಲ್ಲ ನೆನಪಿದೆ. ಇವರೆಲ್ಲ ಸುಸ್ತಾದ್ರು. ಬೆಳಗ್ಗೆ 6 ಗಂಟೆಗೆ ಶುರುವಾದ ಶೂಟಿಂಗ್ 2ನೇ ದಿವಸ, ನಾವು ಹೋದ 2ನೇ ದಿವಸ ರಾತ್ರಿ 2 ಗಂಟೆಗೆ ಮುಗೀತು. ಅದಕ್ಕೆ ನನ್ನನ್ನು ಹುರಿದುಂಬಿಸ್ತಾ ಇದ್ರು, ಸರ್ ಇದು ಮಾಡ್ಬಿಡೋಣ, ಈ ಶಾಟ್ ಮುಗಿಸೋಣ, ಸರ್ ನಾವು ಅಲ್ಲೋಗೋಣ. ಇಡೀ ಇದರಲ್ಲಿ ಯಾರಾದ್ರೂ ಪ್ರೋತ್ಸಾಹ ಕೊಡೋಕಿದ್ರೆ ಈ ಬ್ಲಡ್ ಕ್ಯಾನ್ಸರ್ ಪೇಷಂಟ್ ನನಗೆ ಅತ್ಯಂತ ಜೀವವನ್ನು ತುಂಬಿ ಇದನ್ನು ಕೊಡ್ತಾ ಇದ್ರು. ಇವತ್ತು ಕೂಡ ಅವ್ರಿಗೆ ಯಾವುದೇ ಸೋತ ಭಾವ ಇಲ್ಲ, ಯಾವುದೇ ಕಾಯಿಲೆ ಭಾವ ಇಲ್ಲ, ಎಲ್ಲವನ್ನ ಗೆದ್ದು ನಿಂತಿದ್ದಾರೆ ಅಶೋಕ್. ಆ ಗೆಲುವು ಅವ್ರಿಗೆ ಸದಾ ಇರ್ಲಿ ಅಂತ ನಾನು ಇದು ಮಾಡ್ತೀನಿ ನಮ್ಮ ಅಶೋಕ್ ಅವ್ರಿಗೆ. ಬಟ್ ಎಲ್ಲರ ಸಮ್ಮುಖದಲ್ಲಿ ನಾನೊಂದು ಮಾತು ಹೇಳೋದಕ್ಕೆ ಹೇಳ್ತೀನಿ, ಯು ಆರ್ ನಾಟ್ ಅ ಕ್ಯಾನ್ಸರ್ ಸರ್ವೈವರ್ ಸರ್, ಯು ಆರ್ ಅ ಕ್ಯಾನ್ಸರ್ ಫೈಟರ್. ಇವನ್ ವಿಚ್ ಕ್ಯಾನ್ಸರ್ ಕುಡ್ ನಾಟ್ ಫೈಟ್ ಅಗೇನ್ಸ್ಟ್ ಯು. ಯು ಆರ್ ಅ ಫೈಟರ್. ಇವರ ಒಂದು ವಿಲ್ ಪವರ್ಗೆ, ಹಾಗೆ ಪ್ರಪಂಚಾದ್ಯಂತ ಕ್ಯಾನ್ಸರ್ ಅನ್ನೋ ಒಂದು ಕೆಟ್ಟ ಕಾಯಿಲೆ ಏನಿದೆ, ಇದನ್ನ ಫೈಟ್ ಮಾಡಿ ಮನುಷ್ಯನ ಒಂದು ವಿಲ್ ಪವರ್ ಮುಂದೆ ಯಾವ ಕಾಯಿಲೆನೂ ಇಲ್ಲ ಅಂತ ಹೇಳ್ತಾರೋ ಅಷ್ಟೂ ಜನ ಪೇಷಂಟ್ಸ್ಗೆ ನಾವೆಲ್ಲ ಎದ್ದು ನಿಂತು ಒಂದ್ಸಲಿ ಕ್ಲಾಪ್ ಮಾಡ್ಲೇಬೇಕು ಫಾರ್ ದರ್ ವಿಲ್ ಪವರ್. ಫಾರ್ ಯು ಸರ್. ಕಮಿಂಗ್ ಬ್ಯಾಕ್ ಟು ತೋಟ. ಅಪೇಕ್ಷಾ ಅವರೇ, ಇವಾಗ ತಾವು ಉತ್ತರ ಕರ್ನಾಟಕದವರು. ಹೌದು. ಉತ್ತರ ಕರ್ನಾಟಕದಲ್ಲಿ ಕನ್ನಡ ಭಾಷೆಯ ಒಂದು ಸ್ಲ್ಯಾಂಗ್ ಏನಿದೆ, ಒಂದು 5-6 ರೀತಿಲಿದೆ. ರಾಯಚೂರ್ ಕಡೆ ಒಂಥರ ಇದೆ, ಬೆಳಗಾಮು, ಹುಬ್ಬಳ್ಳಿ ಕಡೆ ಬೇರೆ ಬೇರೆ ತರ ಇದೆ ಅಂತ. ಇವಾಗ ಐ ವಾಂಟ್ ಟು ಸಿ ದಟ್ ವೆರೈಟಿ ಆಫ್ ಸ್ಲ್ಯಾಂಗ್ಸ್ ನಮ್ಮ ಮಜಾ ಟಾಕೀಸ್ ಅಲ್ಲಿ. ನಮ್ಮ ಟ್ಯಾಲೆಂಟ್ ನೋಡ್ಬೇಕು. ಇವಾಗ ಒಂದು ಡೈಲಾಗ್ ಕೊಡೋಣ. ಇವರು ಇದೇನದು ಅವ್ರ ಅಮ್ಮನ ಹತ್ರ ಮಾತಾಡ್ತಿರೋದು, ಅಮ್ಮ ಶೂಟಿಂಗ್ ತುಂಬಾ ಚೆನ್ನಾಗಾಯ್ತು, ಆದ್ರೆ ಇವತ್ತು ಸಿಕ್ಕಾಪಟ್ಟೆ ಸಗಣಿ ಹಾಕಿದೆ. ಇದು ಡೈಲಾಗ್. ಓಕೆ, ಬೇರೆ ಬೇರೆ ಸ್ಲ್ಯಾಂಗ್ ಅಲ್ಲಿ ಹೇಳಮ್ಮ. ಅಮ್ಮ ಇವ ಶೂಟಿಂಗ್ ಮುಗೀತ, ಈಗ ಬಂದೆ ಮನಿಗ, ಭಾಳ ಅಂದ್ರ ಭಾಳ ಸಗಣಿ ಹಾಕಿದೆ, ಸೀತಾರಾಮ್ ಸರ್ ಹತ್ರ ಚಲೋತಾಗ ಬೈಸ್ಕೊಂಡೆ. ಓಕೆ, ಒಂದು ನೆಕ್ಸ್ಟ್. ಇವಾಗ ನೆಕ್ಸ್ಟ್ ಹುಬ್ಳಿ ಕನ್ನಡ. ಐ ಗೋ ವಿತ್ ಗುಲ್ಬರ್ಗಾ. ಗುಲ್ಬರ್ಗಾ ಅಂಡ್ ಬಾಗಲ್ಕೋಟ್ ಬೋತ್ ಆರ್ ನಾರ್ತ್ ಕರ್ನಾಟಕ. ಬ್ರೇಕಿಂಗ್ ನ್ಯೂಸ್. ಗುಲ್ಬರ್ಗಾ ಮತ್ತೆ ಬಾಗಲಕೋಟೆ 2 ಉತ್ತರ ಕರ್ನಾಟಕದಲ್ಲಿ ಇರೋದು. ಓಕೆ, ತಿಳ್ಕೊಳ್ಳಿ. ಇವತ್ತಿನ ಸಿಲೆಬಸ್ ಅಲ್ಲಿ ಸೇರಿಸ್ತೀವಿ. ರೆಕಮೆಂಡೇಶನ್ ಕಳಿಸಿ, ಇದನ್ನ ಸಿಲೆಬಸ್ ಅಲ್ಲಿ ಸೇರಿಸ್ತೀವಿ. ನೆಕ್ಸ್ಟ್. ಹಂಗಿಲ್ಲ ಅಂದ್ರೆ ಬೋತ್ ಆರ್ ಫ್ರಮ್ ನಾರ್ತ್ ಕರ್ನಾಟಕ. ಅಲ್ಲೇ ಎಷ್ಟು ಡಿಫ್ರೆನ್ಸ್ ಇದೆ ಲ್ಯಾಂಗ್ವೇಜ್ ಅಂತ. ಪಟ 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 ಪಟ
ಮಾತಾಡ್ದು ಅವ್ರಿಗೆ ಗೊತ್ತೇ ಆಗಲ್ಲ ಏನ್ ಮಾತಾಡ್ತಾರ ಅದ. ಅಯ್ಯೋ ಇವತ್ತು ಒಂದೇ ಶೂಟಿಂಗ್ ಆಯ್ತು, ಇವತ್ತು ಶೂಟಿಂಗ್ ಮುಗಿದು ಮನೆಗೆ ಬಂದ ತಕ್ಷಣ ಫುಲ್ ಸಗಣಿನೇ ಹಾಕ್ಬಿಟ್ಟೆ. ಅದನ್ನ ನೋಡಿದ್ರೆ ಸೀತಾರಾಮ್ ಸರ್ ಬಂದು ಬೈದ್ ಬಿಟ್ರೆ ನಂಗೆ ಇವತ್ತು. ದಿಸ್ ಇಸ್ ಗುಲ್ಬರ್ಗ ಲ್ಯಾಂಗ್ವೇಜ್. ಇನ್ನೊಂದು ಫನಿ ಥಿಂಗ್, ನಾ ಬ್ಯಾಂಗ್ಳೂರಿಗೆ ಬಂದಾಗ ಇಟ್ಸ್ ಬೀನ್ ಲೈಕ್ 5 years ನಾ ಬ್ಯಾಂಗ್ಳೂರಿಗೆ ಬಂದು. ಎಲ್ಲೂ ಕಾಣಿಸ್ಲಿಲ್ಲ. ಈಗ ಕಾಣಿಸ್ಕೊತಾ ಇದೀನಲ್ಲ, ಇನ್ನು ಮುಂದೆ ಸುಜನ್ ಲೋಕೇಶ್ವರ್ಗೆಲ್ಲೂ ಕಾಣಿಸ್ಕೊಳ್ಳಿಲ್ಲ ಅಂತ ಅವ್ರು ಕೇಳ್ತಾರೆ. ಸೊ ಹಂಗಾದಾಗ ಐ ವಾಸ್ ಹ್ಯಾವಿಂಗ್ ಅ ಕಾನ್ವರ್ಸೇಷನ್ ಬಿಟ್ವೀನ್ ನನ್ನ ನೆಕ್ಸ್ಟ್ ಅಪಾರ್ಟ್ಮೆಂಟ್ ಆಂಟಿ ಅಂಡ್ ಮೀ. ಅವರು ಹೇಳ್ತಾ ಇದ್ರು ಹಂಗೆ, ಅಯ್ಯೋ ಅಪೇಕ್ಷಾ ನೀವು ತುಂಬಾ ಒಂದು ಸೀರಿಯಲ್ ಅಲ್ಲಿ ಹೇಳಕ್ಕೆ ಯು ವೇರ್ ಆಲ್ ಗುಡ್ ಸಾರೀಸ್, ಎಷ್ಟು ಚೆನ್ನಾಗಿ ಸಾರಿ ಉಟ್ಕೋತೀರಾ, ಎಲ್ಲಿ ತೆಗ್ದಿದ್ದೀರಾ, ಎಲ್ಲಿ ತೆಗಿಬೇಕು ಇನ್ ಆರ್ ಲ್ಯಾಂಗ್ವೇಜ್ ತೆಗಿಬೇಕು ಅಂದ್ರೆ ಪಿಚ್ ಹಾಕೋದು ಅಂತ. ಅಯ್ಯೋ ನಾನು ಸೀರೆ ತೆಗಿಬೇಕ್ರಿ. ಹೌದಾ, ಎಲ್ಲಿ ತೆಗಿತೀರಾ? ಆಮೇಲೆ ನಾ ಕೇಳ್ದೆ ಎಲ್ಲಿ ತೆಗಿತೀರಾ? ಅಯ್ಯೋ ಇಲ್ಲೇ ಚಿಕ್ಕಪೇಟಲ್ಲಾದ್ರೂ ತೆಗಿತೀನಿ, ಇಲ್ಲೇ ಮೆಜೆಸ್ಟಿಕ್ ತೆಗಿತೀನಿ. ಸೂಪರ್, ಬನ್ನಿ ಕೂತ್ಕೊಳ್ಳಿ. ಚಂದನ್ ಹೇಳಿಪ್ಪ, ತಮ್ಮ ಎಕ್ಸ್ಪೀರಿಯನ್ಸ್ ಆಗಿತ್ತು. ನಾವು ಕಾಲೇಜ್ಗೆ ಹೋಗಿ ತುಂಬಾ ದಿನ ಆಗಿತ್ತು. ಅಂದ್ರೆ ಕಾಲೇಜ್ಗೆ ಹೋಗ್ತಾ ಇರ್ಲಿಲ್ಲ ನಾನು. ಇವ್ರ ಜೊತೆ ಸೇರಿದ್ಮೇಲೆ ಕಾಲೇಜ್ಗೆ ಹೋಗಂಗ್ ಆಗೋಗಿದೆ. ನನ್ನ ಹೆಸರು ಎಲ್ಲಾ ಕಡೆನೂ ಚಡ್ಡಿ ಅಂತ ಹೆಸರು. ನಾನು ಎಲ್ಲಾ ಕಡೆ ಶಾರ್ಟ್ಸ್ ಹಾಕೊಂಡು ಓಡ್ತಾ ಇದ್ದೆ. ಸರ್ ಸಹವಾಸ ಮಾಡಿದ್ಮೇಲೆ ನಮ್ಮ ಮನೆಯವರೆಲ್ಲ ತುಂಬಾ ಖುಷಿ ಆಗ್ಬಿಟ್ಟಿದ್ದಾರೆ. ಯಾಕಂದ್ರೆ ಎಲ್ಲಾ ಕಡೆ ಪ್ಯಾಂಟ್ ಹಾಕೊಂಡು ಮಾಡಿ ಅವ್ರು ಚಡ್ಡಿ ಹಾಕೊಂಡ್ಬಂದ್ರೆ ಎಲ್ಲೂ ಬಿಡಲ್ಲ ನನ್ನ. ಮಲ್ಲಿಗ ಅದು ಅದೆಲ್ಲ ಸಿದ್ದಮ್ಮ ತಾಮರೆ ಅದು. ನನಗೆ ಕಾಫಿ ಪರಿಮಳ ಬಂತು, ಇವಾಗ ಗೊತ್ತಾಯ್ತು ಕಾಫಿ ತೋಟ ಎಲ್ಲಿ ಬಂದಿ ಅಂತೇಳಿ. ಸರ್ ಎಲ್ಲ ಕಟಾವೆಲ್ಲ ಆಯ್ತಾ? ಕಟಾವಾಯಿತು, ಇನ್ನು ಸ್ವಲ್ಪ ಬಿಕ್ರಿಗಿದೆ. ಆಲ್ ದಿ ಬೆಸ್ಟ್ ಸರ್. ರಘು ಎಂತ ಸಫರದ ಮಾರೆ, ನಾನು ನೋಡಿತವರ ಅದು ಸದ್ದಿ. ನೀವ್ ಯಾಕೆ ಮಾಡಿದ್ರೆ? ಹೌದು ಅಂದಿ. ಚಂದನ್ ಸ್ವಲ್ಪ ಡೇಂಜರ್, ಮಿಮಿಕ್ರಿ ಎಲ್ಲ ಮಾಡ್ತಾರೆ ಸರ್. ಇವರು ಒಳ್ಳೆ ಪೇಂಟರ್ ಸರ್. ಅವ್ರು ಮಾಡೋದು ಪೇಂಟಿಂಗ್ಗೆ, ಅದಕ್ಕೆ ಕ್ಯಾಮ್ರಾ ಮೂಲಕ ಪೇಂಟಿಂಗ್ ಮಾಡಿ. ಲೈಟಿಂಗ್ ಅಲ್ಲಿ ಪೇಂಟಿಂಗ್ ಸರ್. ಎಂತ ಎಲ್ಲಿ ಮರ ಅದು ತಂದು ಮರ, ಚಟ್ಟಿ ತಂದು ಮರ, ತಂದಿಡು ಮರ ಇಲ್ಲಿ. ಲೈಟ್ ಇಲ್ಲಿ 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 ಆಯ್ತಾ? ಅಲ್ಲಿ ಈಗಲ್ಲ ಈಗಲ್ಲ ಇಲ್ಲಿ 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 ಒಂದು. ಆಯ್ತು ಆಯ್ತು, ಸಾಕು ಸಾಕಾಯ್ತು, ಹೋಗಿ ಎಲ್ಲ ಹೋಗಿ. ಏನ್ ನಡೀತಾ ಇದೆ ಇಲ್ಲಿ? ರೀ ಭಟ್ರೆ, ಏನ್ರಿ ಮಾಡ್ತಾ ಇದೀರಾ? ಈಗ ಎಂತ ಗೊತ್ತುಂಟಾ, ಒಬ್ರು ಪ್ರೊಡ್ಯೂಸರ್ ಸಿಕ್ಕಿದ್ರು, ಶೂಟಿಂಗಿಗೆ ಮನೆ ಬೇಕು ಅಂತ ಹೇಳಿದ್ರು. ಹೊರಗಡೆ ಎಲ್ಲ 60,000 70,000 ಹೇಳ್ತಾರಂತೆ. ಅದಕ್ಕೆ ನಾನು ಅಷ್ಟೆಲ್ಲ ಬೇಡ, ನೀವು 5,000 ರೂಪಾಯಿ ಕೊಡಿ, ನಂದು ದೊಡ್ಡ ಮನೆ ತೋರಿಸ್ತೇನೆ ಅಂತೇಳಿ ಇಲ್ಲಿ ಕರ್ಕೊಂಡು ಬರ್ಲಿಕ್ಕೆ ಹೇಳಿದೆ. ಈಗ ಎಲ್ಲ ಬರ್ತಾರೆ ಸರ್. ರೀ ಭಟ್ರೆ, ಇದು ನನ್ನ ಮನೆ, ನನ್ನನ್ ಕೇಳ್ದೆ ನೀವು ಶೂಟಿಂಗ್ಗೆ ಬಾಡಿಗೆ ಕೊಡ್ತಾ ಇದ್ದೀರಾ? ಫಸ್ಟ್ ಬಂದು ತಗೊಂಡೋಗ್ರ ಇದನ್ನೆಲ್ಲ. ಯಜಮಾನ್ರೆ ಯಜಮಾನ್ರೆ, ಬೇಡ 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 ಬೇಡ, ನಾನು 50 ರೂಪಾಯಿ ಅಡ್ವಾನ್ಸ್ ತಗೊಂಡಿದ್ದೇನೆ ಮಾರೆ. ಈಗ ಅವರೆಲ್ಲ ಬರ್ತಾರೆ, ಬಂದ್ರೆ ಇಲ್ಲಿ ಸೆಟ್ ರೆಡಿ ಆಗ್ಲಿಲ್ಲ ಅಂತ ಹೇಳಿದ್ರೆ ನನಗೆ ಚಟ್ಟ ಕತ್ತಿಸ್ಬಿಡ್ತಾರೆ ಮಾರೆ. 50 ರೂಪಾಯಿ ಅಡ್ವಾನ್ಸ್? ಹೌದು. ಈಗ ಎಷ್ಟಕ್ಕೆ ಮಾತಾಡಿದ್ದೀರಾ? ನಾನು 5,000 ರೂಪಾಯಿ ಮಾತಾಡಿದ್ದು. ಓಕೆ, ಬರೋ ಪೇಮೆಂಟ್ ಅಲ್ಲಿ 50-50 ಓಕೆನಾ? ಆಗುದಿಲ್ಲ ಆಗುದಿಲ್ಲ, ಜಾಸ್ತಿ ಆಯ್ತು. ಸರಿ 60-40. ಓಕೆ, ನನಗೆ ಓಕೆ. ನಿಮಗೆ 40, ನನಗೆ 60. ಅದಾಗುದಿಲ್ಲ, ಅಲೆ ಡಿಲೇ ಓಕೆ. 50-50 50-50 ಫೈನಲ್? ಫೈನಲ್. ಓಕೆ, ಮಾಡ್ಕೊಳ್ಳಿ ಶೂಟಿಂಗ್. ಅದೇನ್ ಮಾಡ್ಕೊತೀರಾ? ಕರ್ಸಿ, ಅದ್ ಯಾರು ಶೂಟಿಂಗ್ ಅವ್ರು ಕರ್ಸಿ. ಈಗ ಡೈರೆಕ್ಟರ್ ಬರ್ತಾರೆ. ಡೈರೆಕ್ಟ್ರೆ ಎಲ್ಲ ರೆಡಿ, ಬನ್ನಿ ಬನ್ನಿ ಆಯ್ತಾ? ಮುತ್ತು ರಾಜ ಕಾಲಿಟ್ಟ ಸೈಡು ಬಿಡೋಲೆ, ಮಣ್ಣಿನ ಮಗ ಕಾಲಿಟ್ಟ ಸೈಡು ಬಿಡೋಲೆ. ಮುತ್ತು, ಏನೋ ಇದು? ನಾನಿನ ಮೇಲೆ ಸಿನಿಮಾ ಡೈರೆಕ್ಟರ್, ನನ್ನ ಡೈರೆಕ್ಟರ್ ಸಾರ್ ಅನ್ಬೇಕು ನೀನು. ನುಗ್ಗೆಕಾಯಿ ಸಾರ್ ಅಂತ ಕರಿತೀನಿ, ಆಗ ಡೈರೆಕ್ಟರ್ ಸಾರ್ ಅಂತೆ. ಲಾಸ್ಟ್ ಅಲ್ಲಿ ಸಾರ್ ಇದೆಯಲ್ಲ, ಏನ ಅನ್ಕೋ ಪರವಾಗಿಲ್ಲ. ನಾನೇ ಈ ಶ್ರೀನಗರದಲ್ಲಿ, ಹನುಮನ್ ನಗರದಲ್ಲಿ, ಕತ್ರಗುಪ್ಪೆನಲ್ಲಿ, ರಾಜರಾಜೇಶ್ವರಿ ನಗರದಲ್ಲಿ, ಟೋಟಲ್ ಬೆಂಗಳೂರಿನಲ್ಲಿ ತೆಗಿಬೇಕು ಅಂತಿದ್ದೀನಿ. ತೆಗಿಬೇಕು ಅಂತಿದ್ಯಾ? ತೆಗಿಬೇಕು ಅಂತ ಡಿಸೈಡ್ ಮಾಡ್ಬಿಟ್ಟಿದ್ದೀನಿ ನಾನು. ನೋಡಿದವ್ರು ಕಲ್ಲಲ್ಲಿ ನೋಡಿಯಲ್ವಾ? ನಾನ್ ತೆಗೆದ್ರೆ ಯಾಕೆ ಕಲ್ಲರ್ ಹೊಡಿತಾರೆ? ಮತ್ತೆ ರೋಡಲ್ಲಿ ನಿಂತ್ಕೊಂಡು ಬಟ್ಟೆ ಬಿಚ್ಚಿದ್ರೆ ಬಾರ್ಸಲ್ವೇನು? ಯಾಣ ನೀನು, ನಾನು ಹೇಳಿದ್ದೆ ಶೂಟಿಂಗ್ ತೆಗಿತೀನಿ ಅಂತ. ಶೂಟಿಂಗ್ ತೆಗಿತೀನಿ ಅಂದ ತಕ್ಷಣ ಇಲ್ಲೇ ಬಾಂಬ್ ಹಾಕಿದ್ರು, ಭಯ ಆಗೋಯ್ತು. ತೆಗಿತೀನಿ ಅನ್ಕೊಂಡು. ಏನು ಸೃಜಾ, ನನ್ನ ಶೂಟಿಂಗ್ ನೋಡ್ಲಿಕ್ಕೆ ಏನು ಎಲ್ಲಾರು ಕೆಡಿಸ್ಬಿಟ್ಟಿದ್ಯಾ ನೀನು? ಹಾಗಾದ್ ಮಕ್ಬಾರ್ದ ಅಂದ್ರೆ ಅದೇ. ಈಗ ಸೀತಾರಾಮ್ ಸಾರು ಕಾಫಿ ತೋಟ ಅಂತ ಸಿನಿಮಾ ಮಾಡಿದ್ದಾರೆ, ಅದ್ರ ಬಗ್ಗೆ ಮಾತಾಡ್ತಾ ಇದೀವಿ. ಅದ್ರ ಪ್ರಮೋಷನ್ ಬಗ್ಗೆ ನಾವ್ ಇಲ್ಲಿ ಏನೇನೋ ಹಂಚ್ಕೋತಾ ಇದೀವಿ. ನೀನ್ ಬಂದ್ಬಿಟ್ಟು ನಾನು ತೆಗಿತೀನಿ, ನಾನು ಎತ್ತೀನಿ ಅನ್ಕೊಂಡ್ಯಾನ? ನನಗ್ ಗೊತ್ತಿಲ್ವಾ, ಸುಮ್ನೆ ನಾನು ತಿಲ್ಡಪ್ ತಗೊಂಡೆ ನಾನು.
ಸರಿ ನಿಮ್ಮ ಹೀರೋ ಹೀರೋಯಿನ್ ಅಲ್ಲಿ ಅವ್ರೆ ನಾನು ಹಿಂಗ್ ಹೋಗ್ಬಿಟ್ಟು ಹಂಗೆ ಕರ್ಕೊಂಡ್ ಬಂದ್ಬಿಡ್ತೀನಿ ನಾನು. ಹೋಗ್, ಬೇಗ ಹೋಗ್. ಓಕೆ ನನಗೆ ಕ್ಲಾಪ್ಸ್ ಕೊಡ್ರೆ ಮೂಡ್ ಬರ್ಬೇಕು ನನಗೆ. ನಿಮ್ ಹೀರೋ ಎಲ್ಲಲ್ಲ ತೀರೋ ಹಲೋ ತೀರೋ 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 ಬಿಟ್ಟ ಏನೋ ಗೊತ್ತಾಯ್ತಿಲ್ವಲ್ಲ ಇವನು. ತೀರೋ ಇನ್ನು ತಿಲಮ್ಮೆ ತೆಗ್ದಿಲ್ಲ ಕಣ ನಾನು. ತೀರೋ ತರ್ತಾವ್ ನೋಡು. ಸೂಪರ್ ಕುರಿ ಎಕ್ಸ್ಟ್ರಾರ್ಡಿನರಿ ಕಣಲ್ಲ ಎಂಟ್ರಿ. ನಿಜವಾಗ್ಲೂ ಹೇಳ್ತೀನಿ, ಇಷ್ಟು ದಿನ ನೀನು ಬಂದಿರೋ ಎಂಟ್ರಿಲಿ ಇವತ್ ಬಂದಲ್ಲ ಎಕ್ಸ್ಟ್ರಾರ್ಡಿನರಿ ಸೂಪರ್ ಡೂಪರ್ ಎಂಟ್ರಿ ಕಣ. ಅಪ್ಪ ಕೋಬ್ರಾ ಹಾ. ನಿಂಗೇನ್ ಮಾನ ಮರ್ಯಾದೆ ಆಯ್ತಪ್ಪ? ಯಾಕಲ್ಲ ಅಕ್ಕಿ ಮೂಟೆ ಉಳ್ಕೊಂಬಂದಂಗ್ ಉಳ್ಕೊಂಬಂದ್ ಇಲ್ಲಿ ತುಪ್ಪಕ್ಕೆ ನಾಯಿ ಮರಿ ಬಿದ್ದಂಗ್ ಬಿದ್ದಿದ್ದೀನಿ. ಒಳ್ಳೆ ಎಕ್ಸ್ಟ್ರಾರ್ಡನರಿ ಎಂಟ್ರಿ ಅಂತೆ, ಎಕ್ಸ್ಟ್ರಾರ್ಡನರಿ ಎಂಟ್ರಿ. ನೀವು ಇದಕ್ಕೆ ಎಂಟ್ರಿ ಅನ್ಕೊಂಡ್ ಕ್ಯಾ ಅಂತ ನಕ್ಕೊಂಡು ಚಪ್ಪಾಳೆ ತಟ್ಟಿರಲ್ಲ ಸರ್ ನೀವು. ತುಂಬಾ ಚೆನ್ನಾಗಿದ್ರೆ ಏನೇ ಹೇಳ, ನಿಜವಾಗ್ಲೂ ಹೇಳ್ತೀನಿ ಬಿಲ್ಡಪ್ ಮಾತ್ರ ಸಾಕಾಗಿತ್ತು ಕಣ. ಅಯ್ಯೋ ಸುಮ್ನಿರಪ್ಪ, ಬಿಲ್ಡಪ್ ಅಲ್ಲ, ಸುಮ್ನಿಂಗ್ ಬಗ್ ನೋಡ್ದೆ ಯಾರೋ ತಳ್ಳಿಬಿಟ್ರಲ್ಲ ಅಲ್ಲಿಂದ. ತಳ್ಳಿದಕ್ಕ ಹಿಂಗ್ ಬಂದಿದ್ ನೀನು. ಅಯ್ಯೋ ನಾನೇ ಹೇಳ್ಬಿಟ್ನಲ್ಲ, ಇರೋದನು ಬಿಲ್ಡಪ್ ತಗೊಬಿಡೋಣ. ಅಲ್ಲ ಮರಿ ಯಾರಪ್ಪ ನೀನು? ನಾನು ಯಾರು ಗೊತ್ತಿಲ್ಲ. ಹಾ ಇರ್ಲಿ, ನನ್ನ ಹೆಸರು ಸೃಜನ್ ಲೋಕೇಶ್ ಅಂತ. ಏನ್ ಮಾಡ್ಕೊಂಡಿದ್ಯಾ? ಒಂದ್ 5-6 ಕೊಲೆ ಮಾಡ್ಕೊಂಡಿದೀನಿ. ಮಾಡ್ತೀಯ ನಂಗೆ ಗೊತ್ತು, ಮಾಡ್ತೀಯ. ಇದು ಬಿಲ್ಡಪ್ ಇವನ್ಗೆ. ನೀನ್ ಯಾರು? ನಾನ ಮುಂದೆ ಇದೆ ಗುರಿ, ಹಿಂದೆ ಇದೆ ಉರಿ. ಮೈ ನೇಮ್ ಇಸ್ ಕಡ್ಲೆಪುರಿ ಅಲಿಯಾಸ್ ಗುರಿ. ಕಾಲಿಟ್ಕೋ ಈ ಕಡೆಗೆ ಇಳಿಸ. ಆಗ್ತಾ ಇಲ್ಲ. ಮಸಾಲ ಹಾಕ್ಬಿಟ್ಟೆ ಒಂಚೂರು ಇಳಿಸಪ್ಪ. ನೀನು ಕಡ್ಲೆಪುರಿ ಗೊತ್ತು, ನೀನೇನ್ ಮಾಡ್ತಿದ್ಯಾ ಹೇಳು. ಏನ್ ಹಿಂಗ್ ಕೇಳ್ಬಿಟ್ಟೆ ಕೊಬ್ರ? ಏನೇನೆಲ್ಲ ಮಾಡ್ತೀನಿ ಗೊತ್ತಾ? ಹಾ ಬೆಳಗ್ಗೆ ಎದ್ದೊಳ್ತೀನಿ, ಹಲ್ಲುಚ್ತೀನಿ, ತಿಂಡಿ ತಿಂತೀನಿ, ಸ್ನಾನ ಮಾಡ್ತೀನಿ, ಊರೆಲ್ಲ ಸುತ್ತಾಡ್ಕೊಂಬಂದು ಊಟ ಮಾಡ್ಕೊಂಡು ಮನಿಕೋತೀನಿ. ನಾನಾದ್ಮೇಲೆ ಬಟ್ಟೆ ನಿಮ್ಮ ಚಿಕ್ಕಪ್ಪ ಆಗ್ತಾನ. ಮಿಸ್ಟರ್ ಸುಜನ್ ಲೋಕೇಶ್, ಹಾ ತುಂಬಾ ಒಳ್ಳೆ ಪ್ರೋಗ್ರಾಮ್ ಕಣ್ರಿ, ಮಜಾ ಟಾಕೀಸು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಒಂದ್ಸಲ ನನ್ನನ್ನು ಗೆಸ್ಟ್ ಆಗಿ ಕರ್ಸಿ ಓಹೋ TRP ಮೀಟ್ರು ಡಮ್ ಅನ್ಬಿಡ್ಬೇಕು, ಹಂಗ್ ಕಂಟೆಂಟ್ ಕೊಡ್ತೀನಿ. ಏನ್ ಸರ್? ಸರಿ ಸರಿ. ಯಾರು ಹೊಡೆದಿದ್ದು? ಯಾರು ಹೊಡೆದಿದ್ದು? ನೀವು ಅಷ್ಟು ಜನ ಅಭಿಮಾನಿಗಳಿದ್ದಾರೆ, ಅವ್ರ ಅಭಿಮಾನ ಎಲ್ಲ ಗಾಳಿ ತೇಲ್ಕೊಂಡ್ ಬಂದು ಢಮಾರ್ ಅಂತ ಹೊಡಿತಷ್ಟೇ. ಹಂಗಾರ್ ಸರಿ. ನಿಮ್ಮ ಹತ್ರ ನಂದೊಂದು ರಿಕ್ವೆಸ್ಟ್ ಸರ್. ನನ್ನ ಹತ್ರ ತಟ್ಟೆ, ಲೋಟ, ಚೊಂಬು ಎಲ್ಲ ಇದೆ. ಮನೇಲಿ ಒಂದು ದೊಡ್ಡ ಶೋಕೇಸ್ ಮಾಡ್ಸಿದೀನಿ ಸರ್, ಆದ್ರೆ ಅದ್ರಲ್ಲಿ ಇಟ್ಕೊಳ್ಳೋಕೆ ಅವಾರ್ಡೇ ಇಲ್ಲ ಸರ್. ಅದಕ್ಕೆ ಈ ಚೊಂಬು ಲೋಟ ಎಲ್ಲ ಅದ್ರಲ್ಲಿ ಜೋಡಿಸ್ಕೊಂಡು ಇಟ್ಕೊಂಡಿದ್ದೀನಿ. ನಿಮ್ ಕಾಲಿಗೆ ಬೀಳ್ತೀನಿ ಸರ್, ನಂಗೊಂದು ಅವಾರ್ಡ್ ಕೊಡ್ಸ್ಬಿಡಿ ಸರ್. ಇದೊಂದು ಯಾವ್ದೋ ಡಬ್ಬಾ ಪಿಕ್ಚರ್ ಒಪ್ಕೊಂಡ್ಬಿಟ್ಟಿದ್ದೀನಿ ಸರ್, ಇದು ಮುಗ್ದೋಗ್ಬಿಡ್ಲಿ. ಅದಾದ್ಮೇಲೆ ನಿಮ್ಗೆ ಡೇಟ್ ಸರ್. ಹೌದಾ? ಪಿಕ್ಚರ್ ಮಾಡಿ ನನಗೆ ಒಂದೇ ₹1 ಪೇಮೆಂಟ್ ಕೊಡಿ ಸರ್. ಇನ್ನು 5 ವರ್ಷ ನನ್ ಡೇಟ್ ಇಲ್ವಲ್ಲ? ಡೇಟ್ ಹಾಕಿಲ್ಲ ಸರ್, ಇನ್ನು ಏಪ್ರಿಲ್, ಮೇ, ಜೂನ್, ಜುಲೈ, ಆಗಸ್ಟ್ ಎಲ್ಲ ಇದೆಯಲ್ಲ ಸರ್. ಡೇಟ್ ಹಾಕಿಲ್ಲ ಸರ್. ಸರ್ ನಾವು ಮೇ ಅಂದ್ರೆ ಮೇನಾಟ್ ಅಂತ. ಸಕ್ಕದಾಗಿತ್ತು, ಅರ್ಥ ಆಗ್ಲಿಲ್ಲ ನನಗೆ. ಪೇಮೆಂಟ್ ಏನು ಬೇಡ ಸರ್, ₹1 ಕೊಡಿ ಸಾಕು. ನನ್ನ ಒಳಗಿರೋದ್ನೆಲ್ಲ ಹೊರಗಡೆ ತೆಗೆದು ಹಾಕ್ಬಿಡ್ತೀನಿ ಸರ್. ನಾನು ₹10 ಕೊಡ್ತೀನಿ, ಒಳಗೆ ಹಾಕೊಳ್ಳಿ. ವಾಪಸ್ ಎಲ್ಲ ಕಣ ಕುರಿ, ಒಳಗಡೆ ಇರೋದನ್ನ ಹೊರ್ಗಾಕೋದು ಬೆಳಗ್ಗೆ ಬಾತ್ರೂಮ್ ಅಲ್ಲಲ್ವಾ? ನಾನು ಹೇಳಿದ್ದು ಟ್ಯಾಲೆಂಟು, ಟಾಯ್ಲೆಟ್ ಅಲ್ಲ. ಹೌದಾ? ಹಿಂಗಲ್ಲ. ನಿನ್ನ ಟ್ಯಾಲೆಂಟ್ ಏನಿದ್ರು ತೀರೋಯಿನ್ ಹತ್ರ ಮಾತ್ರ ತೋರಿಸ್ತೀಯ, ನಮ್ಮ ಹತ್ರ ಏನೋ ತೋರಿಸ್ತೀಯ ನೀನು? ಗೊತ್ತು, ಸುಮ್ ಕೂತ್ಕೊಳ್ಳಿ ಸರ್. ನಮಗೆ ನೀವ್ ಹೆಂಗ್ ಬಾಯಿ ಅಲ್ಲಾಡ್ಸ್ದೆ ಮಾತಾಡಿದ್ರೆ ಗೊತ್ತಾಗಲ್ವಾ? ಕನ್ನಡಕ ಹಾಕೊಂಡು ನಿನ್ನ ತುಕಾನ ಈ ಕಡೆ ನೋಡು. ಅಲ್ಲಿ ನಾನ್ ನೀವು ಮಾತಾಡ್ತಿದ್ದೀರಾ ಅನ್ಕೊಂಡೆ. ಅಲ್ಲಿ ಸಂದಿಲ್ ಹೋಗಿ ಕೂತ್ಕೊಂಡ್ರೆ ಯಾರಿಗಾರಿ ಗೊತ್ತಾಗುತ್ತೆ. ಅಪ್ಪ ಶೂಟಿಂಗ್ ಶುರು ಮಾಡ್ತೀರಾ ಇಲ್ವಾ? ಮಾಡ್ತೀನಿ ನಾನು ಶೂಟಿಂಗ್. ಏಯ್ ತೀರೋ, ಈಗ ನೀನ್ ಏನ್ ಮಾಡ್ಬೇಕು ಅಂದ್ರೆ ಫಸ್ಟ್ ಶಾಟ್ ಕೊಡಿ. ಅಯ್ಯೋ ನಿನ್ನ ಮುಖ ಮುಚ್ಚ ಏನ್ ಕೊಡ್ಲಿ ನಾನು? ಅದೇನೋ ಶಾಟ್, ಫಸ್ಟ್ ಶಾಟ್ ಅಂದ್ರಲ್ಲ, ಕೊಡಿ. ಗುಗ್ಗು, ಫಸ್ಟ್ ಶಾಟ್ ಅಂದ್ರೆ ಸಿನಿಮಾದ ಫಸ್ಟ್ ಶಾಟ್ ಶೂಟಿಂಗ್ ಮಾಡ್ತೀನಿ ಅಂತ ಹೇಳಿದ್ದು. ಹಂಗಂದ್ರೆ ಕೋಬ್ರಾ ನಂಗೇನ್ ಗೊತ್ತಿಲ್ವಾ? ಫಸ್ಟ್ ಶಾಟ್ ಡೈಲಾಗ್ ಸೀನ್ ಕೊಡಿ, ಓದ್ಕೋತೀನಿ ಅಂದೆ. ಬ್ರಿಲಿಯಂಟ್. ನಾನೇ ಡೈಲಾಗ್ ಬರ್ದಿಲ್ಲ, ಶೀಟ್ ಎಲ್ಲಿಂದ ಕೊಡ್ಲಿ ನಿನಗೆ? ಬರ್ದಿಲ್ಲ ನಾನು, ತೆಗಿತಾ ಹಂಗಂಗೆ ಡೈಲಾಗ್ ಬರಿತೀನಿ ನಾನು, ಗೊತ್ತಾಯ್ತಾ? ಈಗ ಏನ್ ಮಾಡ್ಬೇಕು ಅಂದ್ರೆ ನೀನು ಲವ್ ಸೀನ್, ಓಕೆನಾ? ಏನ್ರಿ ಲವ್ ಸೀನ್ ಮಾಡೋದ್ ನೀವು?
ಏನ್ ಲವ್ ಸೀನ್ ಮಾಡೋದು? ಏಯ್ ಏಯ್ ಹೀರೋಯಿನ್ ಮಾಡ್ದೇನ್ರಿ? ಹಾ? ಹೀರೋಯಿನ್ ಮಾಡ್ದೆ ಲವ್ ಸೀನ್ ಮಾಡ್ಬಿಡ್ತೀರಾ? ಏಯ್ ಪಿಕ್ಚರ್ ಕತೆ ಹೆಂಗೈತೋ ಏನೋ ನಮ್ಗೆ ಅವೆಲ್ಲ ಗೊತ್ತಿಲ್ಲ. ಹೀರೋಯಿನ್ ಮುಖ್ಯ ನನಗೆ. ಏನ್ ಸೃಜನ್ ಸರ್ ಇವನು ಕೇಳ್ತಿರೋದು ಕತೆ ಅಲ್ಲ, ಡೈಲಾಗ್ ಅಲ್ಲ, ಹೀರೋಯಿನ್. ಇವನಿಗೆ ಇವತ್ತು ತೀರ್ಸ್ಬಿಡ್ತೀನಿ ಅವನಿಗೆ. ಅದ್ಯಾರಮ್ಮ ಕರ್ಸಮ್ಮ ಹೋಗ್ಲಿ. ನಿನ್ ಹೀರೋಯಿನ್ ಯಾರು ಕರ್ಸಮ್ಮ? ಹೀರೋಯಿನ್ ತಾರೆ ಎನ್ನುತ್ತಾರೆ ಜನಪ್ಪು ತೋರೆ ಎನ್ನುತ್ತಾರೆ ಜಾರಿ ಬೀಳುತ್ತಾರೆ ನೋಡಿ ನನ್ನ ಬಾಲಿವುಡ್ಡಿನೋರೆ ಅಲ್ಲಿದ್ದ ಪಾರಿ ದುಡ್ಡಿನೋರೆ ಬೇಡಿಕೊಳ್ಳುತ್ತಾರೆ ಕಾಸು ಕಣ್ಣ zoom 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 barabar zoom 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 barabar zoom ತಾರೆ ಎನ್ನುತ್ತಾರೆ ಜನಪ್ಪು ತೋರೆ. ನಮಸ್ಕಾರ ಸರ್. ನಮಸ್ಕಾರ. ಹಾಯ್ ಹಾಯ್ ಸೃಜಾ. ಹಾಯ್. ಅದ್ಯಾವ ಸೀನ್ ಹೇಳ್ರಿ ಮಾಡ್ತಾ ಬರ್ತೀರಿ? ಯಾವ ಸೀನ್ ಬೇಕು? ಹಾಯ್ ಹೀರೋ ಸರ್. ಹಾಯ್ ಡೈರೆಕ್ಟರ್ ಸರ್. ಹೀರೋಯಿನ್ ತುಂಬಾ ಚೆನ್ನಾಗಿದ್ದಾಳ್ರಿ. ವೆರಿ ಗುಡ್. ಯಾವ ಏರಿಯಾ ಅಮ್ಮ ನಿಂದು? ಪರಪನಗರ ಹೋಯ್ತಿದ್ದ. ಗಮನಿಸ್ಕೊಳಪ್ಪ ನೀನು, ನಾ ಕೇಳ್ತಿದ್ದೀನಿ ತಾನೇ. ಇಸ್ ಮೈ ಹೀರೋಯಿನ್, ಅಂಡರ್ಸ್ಟ್ಯಾಂಡ್? ಯಾವ ಏರಿಯಾ ಅಮ್ಮ ನಿಂದು? ಚಾಮರಾಜಪೇಟೆ ಸರ್. ಆಫೀಸ್ ಕಡೆ ಒಂದ್ಸಲ ಬಂದು ಹೋಗು. ವಾವ್, ಆಫೀಸ್ ಕಡೆನಾ? ನಾನಾ? ಯಾ. ಸರ್, ನಮ್ಮಪ್ಪ ಎನ್ಕೌಂಟರ್ ಸ್ಪೆಷಲಿಸ್ಟ್, ಅವ್ರ ಜೊತೆ ಬರ್ಲಾ ಸರ್? ಬೇಡಮ್ಮ, ಇಲ್ಲೇ ಎಲ್ಲ ರೋಡಲ್ಲಿ ಸಿಕ್ತಾಗ ಮಾತಾಡ್ಕೊಳ್ಳೋಣ ಬಿಡು. ಸೃಜಾ, ಥ್ಯಾಂಕ್ ಯು ಸೋ ಮಚ್ ಸೃಜಾ. ನಿಜವಾಗ್ಲು ನಿನ್ ಉಪಕಾರನ ನನ್ನ ಜೀವನದಲ್ಲಿ ಮರೆಯಲ್ಲ. ಎಷ್ಟು ಖುಷಿ ಆಗ್ತಾ ಇದೆ ಅಂದ್ರೆ ಇವತ್ತು ಹೇಳ್ಕೊಳಕ್ಕೆ ಅದು ಮಾತೇ ಬರ್ತಿಲ್ಲ ಸೃಜಾ. ಈ ಸಿನಿಮಾದಲ್ಲಿ ನನ್ಗೆ ಹೀರೋಯಿನ್ ಆಫರ್ ಕೊಡ್ಸಿದೆಲ್ಲ ಥ್ಯಾಂಕ್ ಯು. ಹಲೋ ಹಲೋ, ಹೀರೋ ನಾನು, ನನಗ್ ಥ್ಯಾಂಕ್ಸ್ ಹೇಳ್ಬೇಕು. ಓಹ್ ಹೌದಲ್ವಾ? ಹೌದು. ಥ್ಯಾಂಕ್ ಯು ಸರ್. ಆಗ್ಲೇ ಹಂಗಾರ ನೂಕಿದ್ ನೀನಾ? ನಾನೆಲ್ಲಿ ನೂಕ್ದೆ? ಎಲ್ಲ ರೆಡಿ ಆಗಿದೆ, ಟೈಮ್ ಆಗ್ತದೆ, ಹೋಗಿ ಅಂತಂದೆ. ಸಕ್ಕತ್ತ ಇದೆ, ಶಾರ್ಟ್ ಇದೆ. ಏನ ಅವ್ರು ತಳ್ಳಿದ ತಕ್ಷಣ ನೀನ್ ತುಂಟ ಆಗ್ಬಿಟ್ಟಲ್ಲ ನೀನು ಅಂತ ಹೇಳಿದ್ರೆ? ಅಯ್ಯೋ ಸರ್, ನಾನು ಎಲ್ಲಿ ತಳ್ದೆ ಸರ್? ಬೇಗ ಹೋಗಿ ಅಂತ. ಸುಮ್ಮನೆ ಬಚಾಕ. ಅಲ್ಲೂ ತಳ್ದೆ, ತಿರ್ಗಿಲ್ಲೂ ತಳ್ದೆ, ಈಗ ತಿರುಗಿ ತಳ್ಳಕ್ ಬರ್ತಿದ್ಯಾ? ಹಲೋ, ಈಗ ನಾನು ಬಂದಿರೋದು ಶೂಟಿಂಗ್ ಮಾಡಕ್ಕೆ, ಪಿಕ್ನಿಕ್ ಅಲ್ಲ. ಮಾಡ್ಕೊಂಡ್ರೆ ನಿಮ್ ಪಾಡಕ್ ನಿಮ್ ಶೂಟಿಂಗು, ನನ್ನೇನ್ ಕೇಳ್ತೀರಾ? ನಾವ್ ಮಾತಾಡ್ತಾ ಇಲ್ವಾ ಇಲ್ಲಿ? ಬಿಸಿ ಆಗಿಲ್ವಾ? ಅದೆಲ್ಲ ಸೈಡಲ್ಲಿ ಮಾಡ್ಕೊ ಹೋಗಿ. ಹೌದಾ? ನಾನು ನಿಮ್ಮನ್ನೆಲ್ಲ ಬಿಟ್ಬಿಟ್ಟು ಶೂಟಿಂಗ್ ಮಾಡಲ ನಾನು? ಓ, ನೀವೇ ಡೈರೆಕ್ಟರ್ ಅಲ್ಲ? ಸಾರಿ ಸರ್, ನಾನೇನೋ ಒಮ್ಮತ್ಸಲ್ ಮಾತಾಡ್ಬಿಟ್ಟೆ. ಅದನ್ನೆಲ್ಲ ಮನಸ್ಕಾಕೋಬೇಡಿ ಸರ್, ಮನಸ್ಕಾಕೋಬೇಡಿ. ಆಯ್ತು, ಈಗ ಫಸ್ಟ್ ಶಾರ್ಟ್. ಓಕೆ ಓಕೆ, ನೀನು ಅಲ್ಲಿಂದ ನಿಧಾನಕ್ಕೆ ತರ್ತಾ ಇರ್ಬೇಕು. ಓಕೆ, ತರ್ತಾ ಇದೀನಿ. ನಿಧಾನಕ್ಕೆ ತಂದೆ ಇಟ್ಟೆ. ಲೈ, ನಾನು ಹೇಳಿದ್ ಇದಲ್ಲ ಕಣೋ, ಅಲ್ಲಿಂದ ನಿಧಾನಕ್ಕೆ. ಅವರು ಅಲ್ಲಿಂದ ನಿಧಾನಕ್ಕೆ ತರ್ಬೇಕು. ಬರ್ಬೇಕು ಬರ್ಬೇಕು ತರ್ಬೇಕು ಕಟ್ರಿ. ಅದು ಅದೇ ತರ್ಬೇಕು ಅಂತೀರಾ? ನನ್ ಸ್ಟೈಲ್ ಅದೇ. ಹೋಗಿ ಅಲ್ಲಿಂದ ನಿಧಾನಕ್ಕೆ ಅದು ಬಾ. ನೋಡಮ್ಮ, ನೀನು ಹೀರೋಯಿನ್. ಈಗ ಸಿಚುವೇಶನ್ ಏನಂದ್ರೆ, ನೀನು ಕಾಫಿ ತೋಟದಲ್ಲಿ ನೀನು ಕಾಫಿ ಗಿಡದಲ್ಲಿ ನೀನು ಮಾವಿನಕಾಯಿ ಕೀಳ್ತಾ ಇರ್ಬೇಕು. ಏಯ್ ಗುಗ್ಗು, ಕಾಫಿ ಗಿಡದಲ್ಲಿ ಮಾವಿನಕಾಯಿ ಎಲ್ಬಿಡುತ್ತೆ, ಅಲ್ಸ್ನನ್ ಬಿಡೋದು. ಹೇಳ, ನೀನು ಇಷ್ಟು ಜನ ಮುಂದೆ ಅವಮಾನ ಆಗ್ಬಿಡ್ತಿದ್ದ ನನಗೆ. ಥ್ಯಾಂಕ್ಸ್ ಅಮ್ಮ. ಅದು ನೀನು ತಲಸ್ನ ಕೀಳ್ತಾ ಇರ್ಬೇಕು. ಸರ್, ಓಕೆ ಓಕೆ ಓಕೆ. ಅವ್ರೆ ಕಾಫಿ ಗಿಡದಲ್ಲಿ ತಳಸ್ತೇನ್ ಕೀಳ್ತಾ ಇರ್ತಾರೆ, ನೀನ್ ಹಂಗೆ ಬರ್ತಾ ಇರ್ಬೇಕು. ರೆಡಿ ಸರ್, ರೆಡಿ. ಬರ್ತಾ ಇರ್ಬೇಕು. ಓಕೆ, ಬರ್ತಾ ಇರಿ, ಬರ್ತಾ ಇರಿ, ಬರ್ತಾ ಇರಿ, ಬರ್ತಾ ಇರಿ, ಬರ್ತಾ ಇರಿ. ಹೆಂಗಿತ್ತು? ಹಿಂದೆ ಮಳೆ ಚುಚ್ಕೊಂಡಂಗಿತ್ತು. ತೈಲ್ರಿ ಅದೆಲ್ಲ ಈಗಿನ ಫ್ಯಾಷನ್, ನಿಮಗ್ ಗೊತ್ತಾಗಲ್ಲ. ಹೋಗ ಹೋಗ, ನಡ್ಕೊಂಬ ನೀನು. ಇದಂಗಿತ್ತು ವಾಕ್. ಬಾಟ್ಲಿ ಬಾಯಲ್ಲಿ ಕೂದಲು ಸಿಗಾಕೊಂಡಿತ್ತು ಅಂತ ಕಾಣ. ಇಲ್ಲ, ನಿನ್ ಮಕ್ಕ ಕ್ಯಾಕರ್ ಸುಗ್ದಿದ್ದು. ಹೀರೋಯಿನ್ ತಗೊಂಡ್ ಸ್ವಲ್ಪ ಸ್ಟೈಲಸ್ ನಡ್ಕೊಂಬರೋ, ಏನೇನೋ ಬರ್ತಿಲ್ಲ, ರೊಮ್ಯಾಂಟಿಕ್ ಆಗಿ ನಡ್ಕೊಂಬರ್ಬೇಕು. ನೋಡ ಅಲ್ಲಿ, ನೋಡು ನೋಡು. ರೆಡಿ ನೋಡು, ರೆಡಿ ನೋಡ್ಕ ನೀನು. ರೆಡಿ, ರೋಲ್ ಕ್ಯಾಮ್ರಾ ಆಕ್ಷನ್. ಓಕೆ, ಈಗ ನಾನು ಅಲ್ಲಿಂದ ಓಡ್ಕೊಂಬಂದ್ ಮಾಡ್ತೀನಿ. ನಿನ್ನೇನ್ ಓಡ್ಕೊಂಬರ್ಬೇಡ, ಹಂಗೆ ಓಡ್ ಹೊಂಟೋಗ್ಬಿಡು. ನನಗೆ ಹೀರೋ ಸಿಕ್ಕಾಯ್ತು. ಹೀರೋ ಸಿಕ್ಕಾಯ್ತು? ಯಾರು? ಅವರೇ
ಅದೇಂಗ್ರಿ ಅನ್ಯಾಯ ಇದು ಏನ್ರಿ ಹಿಂಗೆ ಏನೇ ಹಿಂಗ್ ಚೇಂಜ್ ಮಾಡ್ಬಿಟ್ರೆ ಇದ್ದಕ್ಕಿದ್ದಂಗೆ ಹೀರೋ ಆಗೋದೇನು ಅಷ್ಟು ಈಸಿ ಅನ್ಕೊಂಡಿದ್ರ ನನ್ನ ಹತ್ರ ಎಂತೆಂತ ಟ್ಯಾಲೆಂಟ್ಸ್ ಇದೆ ಗೊತ್ತಾ ಏನ ಟ್ಯಾಲೆಂಟ್ ಇದೆ ನನಗೆ ಟ್ಯಾಲೆಂಟ್ ನಿನ್ನ ಹತ್ರ ಹೌದಾ ಅದೇನ್ ತೋರ್ಸಪ್ಪ ಟ್ಯಾಲೆಂಟ್ ಏನ್ ಹಿಂಗ್ ನೋಡ್ಬಿಟ್ಟ ಹೇಳಿ ಸರ್ ಊಟ ಹೇಳಿದ್ರ ಮಧ್ಯಾಹ್ನ ಊಟ ಹೇಳಿರ್ಲ ಹೇಳಿಲ್ವಾ ಹೇಳ್ಬಿಡಿ ಫೋನ್ ಮಾಡಿ ಹೇಳ್ಬಿಡಿ ಏಯ್ ಏನೋ ಮಾಡ್ದೆ ಆ ಬೋರ್ವೆಲ್ ಹೊತ್ಬಿಟ್ಟು ನೀರ್ ತಗೊಂಡೋಗಿ ಟ್ಯಾಂಕ್ ತುಂಬಿಸ್ತೆ ಇದು ಹೀರೋ ಟ್ಯಾಲೆಂಟಾ ಹಾ ಹೂನಮ್ಮ ನೀನ್ ಮಾಡು ನೋಡ್ತೀನಿ ಮಾಡು ಅಂದ್ರೆ ಅದೆಲ್ಲ ಹೋಯ್ತಾ ಅಪ್ಪ ಬಾ ಮಾಡು ಮಾಡದ್ನಲ್ಲ ಏನ್ ಮಾಡ್ದೆ ನಮ್ಮನೇಲಿ ಮೋಟರ್ ಇದೆ ಆನ್ ಮಾಡಿದ್ರೆ ನೀರ್ ಅದಕ್ಕೆ ಹೋಗುತ್ತೆ. ನಾನೆಂತ ಕೆಲಸ ಮಾಡ್ಬಿಟ್ಟೆ ಅನ್ಯಾಯವಾಗಿ ಬೋರ್ವೆಲ್ ಹೊತ್ಬಿಟ್ಟು ನೀರು ತುಂಬಿಸ್ಬಿಟ್ನಲ್ಲ ನಮ್ಮ ಅಪ್ಪಂಗೆ ಹೇಳ್ಬಿಟ್ಟು ನಾನು ಒಂದು ಮೋಟರ್ ಹಾಕ್ಸ್ಬೇಕು. ಆಯ್ತು ಇದನ್ನ ಮಾಡಮ್ಮ ನೋಡೋಣ. ಏನೋ ಮಾಡ್ದೆ ಚಿತ್ರಾನ್ನ ಮಾಡ್ದೆ ಕಾಡು ನೋಡ್ತೀನಿ ಈಸಿ ಅನ್ಕೊಬಿಟ್ಟಿದ್ಯಾ ಹೀರೋ ಆಗೋದು. ಹಲೋ 2 ಚಿಕನ್ ಬಿರಿಯಾನಿ 1 ಚಿಕನ್ ಫ್ರೈ ಮನೆ ಕಳ್ಸಪ್ಪ. ಅಲ್ಲ ಫೋನ್ ಆದ್ಮೇಲೆ ಮಾತಾಡಿದೆ ಮಾಡಮ್ಮ ಇದನ್ನ ಫಸ್ಟ್. ನಾನ್ ಯಾಕೆ ಮಾಡ್ಲಿ ಹೋಮ್ ಡೆಲಿವರಿ ಫೋನ್ ಮಾಡಿದೆ ತಂದು ಕೊಡ್ತಾರೆ ತಿನ್ಕತೀನಿ ಹೋಗಲ್ಲ. ಆಯ್ತು ಬಿಡಪ್ಪ ಈಗ ಲವ್ ಸೀನ್ ಸ್ಟಾರ್ಟ್ ಮಾಡೋಣ. ರೊಮ್ಯಾಂಟಿಕ್ ಸಾಂಗ್ ಮಾಡ. ನೀನು ಅಳಿಂದ ಬರ್ಬೇಕು. ಓಕೆ ಓಕೆ ರೆಡಿ ಆಯ್ತು. ನೀನ್ ಅಲ್ಬಮ್ಮ ನೀನೆ ಆ ಕಡೆಯಿಂದ ಬರ್ತಾ ಇರ್ಬೇಕು. ಸುಜಾನಿ ಅಲ್ಬಾ ಓಕೆ ಬರ್ತಾ ಇರಿ. ಬಾ 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 ಹಂಗೆ ಸ್ಟಾಪ್ ತಗ್ಗು ಇನ್ ಸ್ವಲ್ಪ ತಗ್ಗು ಬಗ್ಗು 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 ತಗ್ಗು. ಅಲ್ಲಿ ತರಕೆ ಇದೆಯಾ ಏನೋ ಪೊರ್ಕೆ ಪೊರ್ಕೆ ಹಿಡ್ಕೊ ಗುಡಿಸ್ತಾ ಇರಿ. ತಿನ್ನೋದಾ ಏನೆಂದು ಹೆಸರಿಡಲಿ ಈ ಚಂದಾನುಭವಕ್ಕೆ ಈಗಂತೂ ಹೃದಯದಲ್ಲಿ ನಿಂದೇನ ಚಟುವಟಿಕೆ ಈ ಮೋಹದ ನಾವಿಬ್ರು ಇಲ್ಲಿ ರೊಮ್ಯಾಂಟಿಕ್ ಆಗಿ ಡ್ಯಾನ್ಸ್ ಮಾಡ್ತಾ ಇದ್ದಾನೆ. ಹೌದು ನೀನ್ ಕಸ ಹೊಡಿತಾ ಇದೆಯಾ ಧೂಳು ಎದ್ದೇಳ್ತಾ ಇದೆ ನಮ್ಗೆ ಡಿಸ್ಟರ್ಬ್ ಆಗ್ತದೆ ಸೈಡ್ ಹೋಗಿ ಕಸ ಹೊಡಿ. ಏನು ಫೀಲಿಂಗ್ ಅಲ್ಲಿ ಇದೆಯಾ ನೀನು? ಡೈರೆಕ್ಟ್ರೆ ಏನು ಅಲ್ಲಿಂದ ಓಡ್ ಬಂದು ಹೀರೋಯಿನ್ ಜೊತೆ ನಾನ್ ತಾನೇ ಡ್ಯಾನ್ಸ್ ಮಾಡ್ಬೇಕು. ಹೌದು ಅವನ್ನ ಕರ್ಸ್ಬಿಟ್ಟು ಡ್ಯಾನ್ಸ್ ಮಾಡ್ಬಿಟ್ಟು ನನ್ ಕಸ ಗುಡ್ಸಿಸ್ತಾ ಇದ್ದೀರಾ? ಅವನು ಬಂದ್ಬಿಟ್ನಾ? ಏಯ್ ನಿನಗೆ ಇನ್ನೊಂದು ಹೀರೋಯಿನ್ ಕೊಡ್ತೀನಿ ನಾನು, ಡಬಲ್ ಹೀರೋಯಿನ್. ಓಕೆ ಓಕೆ ಮೇಡಮ್ ನೀವು ಬನ್ನಿ ಮೇಡಮ್ ಬನ್ನಿ ನೀವು. ಏನು ಬರೀ ನಗ್ತಾ ಇರ್ತಾರಪ್ಪ ಅವ್ರು. ಹಲೋ ಏನ್ ಎದುರ್ಕೋಬೇಡಿ ಹೀರೋ ಅಂತ ಗಾಬರಿ ಆಗ್ಬೇಡಿ ಆರಾಮಾಗಿ ಮಾಡಿ. ಓಕೆ 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 ರೆಡಿ. ಈಗ ಈಗ ನೀನು ಈ ಕಡೆಯಿಂದ ಬರ್ಬೇಕು. ಬರ್ತಾ ಇರಿ ನೀವು ಸೇರ್ತಾ ಇರಿ. ನೀವು ಬರ್ತಾ ಇರಿ ನೀವು ಸೇರ್ತಾ ಇರಿ. ನೀವು ಬರ್ತಾ ಇರಿ ಸೇರ್ತಾ ಇರಿ. ಸ್ಟಾಪ್ ಸರ್ ನೀವು ಹೋಗ್ಬಿಡಿ ಸರ್. ತಡಿಯ ನೀನು ನಂದು ಡೈರೆಕ್ಷನ್ ತಡಿ ನೀನು. ಓಕೆ ಇವಾಗ ದೊಡ್ಡ ಗದ್ದೆ ಈ ಗದ್ದೆಲ್ ಚೆನ್ನಾಗಿರುತ್ತೆ ಹಂಗೆ ತೂತ್ಕೊಂಡ್ಬಿಡು. ತೂತ್ಕೊಂಡ್ಬಿಟ್ರೆ ಪಕ್ಕದಲ್ಲಿ ಭತ್ತ ಇದೆ ನೋಡು ಇದೆ. ಹಂಗೆ ಒಂದೊಂದೇ ನಾಟ್ಯ ಮಾಡ್ಕೊಂಡೋಗ ಮಾಡ್ಕೊಂಡೋಗ ತಿನ್ನೋದಾ. बैठे बैठे हम बात कर लेंगे 4 बात कर लेंगे. ನಾವು ಮಾತನಾಡುವ राम सीता जोड़ीले ನಾನು ನೀನು ಅಲ್ವೇಲೆ. ಡೈರೆಕ್ಟ್ರೆ ಏನ್ರಿ ಮಾಡ್ತಿದ್ದೀರ ಅದು? ಅಲ್ಲಿಂದ ಓಡ್ ಬಂದ ನಾನು ಇಬ್ರು ಹೀರೋಯಿನ್ ಅಂದ್ಬಿಟ್ಟು ನನ್ನ ಸ್ಟಾಪ್ ಅಂದ್ಬಿಟ್ಟು ಅಲ್ಲಿ ನಾಟಿ ಹಾಕಕ್ಕೆ ಬಿಟ್ಬಿಟ್ಟು ನನ್ನ ಗದ್ದೆಲಿ ಅವ್ರು ಮಾಡಿದವ್ರು ಡ್ಯಾನ್ಸ್ ಮಾಡ್ತಾವ್ರಲ್ರಿ. ನೀನೇ ನನ್ನ ಹತ್ರ ಕೇಳ್ಕೊಂಡಿದ್ದೆ. ಹೌದು ಏನೇನು ಸಾಂಗ್ ಬೇಕು ಅಂದೆ ನೀನು? ನಾನು ರೊಮ್ಯಾಂಟಿಕ್ ಸಾಂಗು, ನಾಟಿ ಸಾಂಗು, ಡ್ಯುಯೆಟ್ ಸಾಂಗು. ಇವಾಗ ಮಾಡಿಸಿದ್ದು ನಾಟಿ ತಾನೆ, ಅಲ್ಲಿ ನಾಟ್ಯ ಮಾಡ್ತಿದ್ದೆ ಸಾಂಗ್ ಆಯ್ತು.
ಗದ್ದಲ್ ಮಾಡೋ ನಾಟಿ ಅಲ್ಲ ಕಣ್ರಿ, ಮತ್ತೆ ನಾಟಿ ಸಾಂಗು. ಇದು ನಾಟಿ ಸಾಂಗ್ ಕಣ. ಹೆಂಗ್ರಿ ನಾಟಿ ಸಾಂಗ್ ಆಯ್ತದ ಇದು? ಇವಾಗ ಆಯ್ತಲ್ಲ ನಾಟಿ ಸಾಂಗ್ ಕ್ಯಾನ್ಸಲ್. ಮತ್ತೆ ಫೈಟ್ ಫೈಟ್ ಆದ್ಮೇಲೆ ಹೀರೋ ಹೀರೋಯಿನ್ ಒಂದಾಗ್ತಾರಲ್ಲ ಅದು. ಪ್ರೊಡಕ್ಷನ್ ಮ್ಯಾನೇಜರ್ ಹಗ್ಗ ಹಗ್ಗ ಇದೆ ಕುಡಿಯಲ್ಲಿ ನೋಡಿ ಕಣ್ಬಿಟ್ಟು, ಬೇರೆದೆಲ್ಲ ಕಾಣುತ್ತೆ ನಿಮ್ಗೆ. ನಿನ್ ಕೈ ಕೂಡ ಡೈರೆಕ್ಟ್ರೆ ಸರಿಯಾಗಿ ಕಟ್ಟಿ. ಹಬ್ಬ ತೈ ತಟ್ಟಾಯ್ತು. ತಾಲ್ ಕೊಡ, ತಾಲಿಗೂ ಕಟ್ಟಿ. ತಾಲ್ ಕೊಡ. ಸಾಲ ತೂತ್ಕೊಂಬಿಡು ನೀನು, ತೂತ್ಕೊಂಬಿಡು ಹಂಗೆ ತೂತ್ಕೊಂಬಿಡು. ಈಗ ನೀನು ಟೈಟ್ ಮಾಡಿ. ಟೈಟ್ ನೀನ ತಾನೇ ಟೈಟ್ ಮಾಡಿದ್ದು, ನಾನೇನ್ ಟೈಟ್ ಮಾಡ್ಲಿ? ಎಲ್ಲ ಕಟ್ಟಾಕ್ಬಿಟ್ಟು ಹೆಂಗ್ರಿ ಫೈಟ್ ಮಾಡೋದು? ಈಗ ಫೋರ್ಸ್ ಆಗಿ ಡೈಲಾಗ್ ಹೇಳ್ಬೇಕು ನೀನು. ಡೈರೆಕ್ಟ್ರೆ ಡೈಲಾಗ್ ನಾನು ಕೊಡ್ತೇನೆ. ನಮ್ಮ ಪಿಕ್ಚರ್ಗೆ ಬಂದವರೆಲ್ಲ ಡೈಲಾಗ್ ರೈಟ್ರು ಹೇಳಿ. ನೀನ್ ಗಂಡ್ಸಾದ್ರೆ ನಿನ್ಗೆ ತಾಕತ್ತಿದ್ರೆ ನಿನ್ಗಿದ್ರೆ ನನ್ ಜೊತೆ ಬಂದು ಫೈಟ್ ಮಾಡೋ ಕೋಬ್ರಾ. ನನ್ ಜೊತೆ ಬಂದು ಫೈಟ್ ಮಾಡಲೇ ಕೋಬ್ರಾ. ಏನ್ ಹಂಗೆ ಹೋಗ್ತಾ ಇದ್ಯಾ? ಬಂದು ಫೈಟ್ ಮಾಡು. ನಾನೇ ತಿರ್ಗಿ ಅದ್ನ ಹೇಳಿ ತಿರ್ಗಿ ಹೊಡ್ಕೊಳಕ್ಕ. ಡೈಲಾಗ್ ಆಕ್ಟಿಂಗ್ ಸುಮ್ಮನೆ ನಿಂತ್ಕೊಂಡ್ರೆ ಬಾರಲೇ ಬತ್ತಾವ ನೋಡು. ಡೈರೆಕ್ಟ್ರೆ ಕೈ ಕಟ್ ಹಾಕ್ಬಿಟ್ಟು ಹೊಡಿಸ್ತಾ ಇದ್ದೀರಲ್ರಿ. ನಾನ್ ನೀನ್ ಬರಲ್ಲ ಎಂದಿದ್ದು, ನೀನ್ ಯಾಕೋ ಬರಲಿ ಅಂದೆ? ಅಯ್ಯೋ ನನ್ಗೆ ಹೇಳಿದ್ರೇನೋ ಅಂತ ಹೇಳ್ಬಿಟ್ಟೆ. ಬಿಟ್ರೆ ನೀನು ಬಿಚ್ ಮಾಡ್ದು ಕಣ. ಹಿಂಗೆ ಹಗ್ಗ ಹಿಂಗ್ ಕಟ್ಕೊಂಡೆ ಹಂಗೆ ನೀನೆಲ್ಲ ಬಿಚ್ಕೊಂಡೆ ಹಂಗೆ ಟೈಟ್ ಮಾಡ್ಬೇಕು. ನೀನು ಫೋರ್ಸ್ ಹಾಕ್ಬೇಕು, ಭಯಂಕರ ಫೋರ್ಸ್ ಹಾಕ್ಬೇಕು, ಫುಲ್ ಫೋರ್ಸ್ ನೋಡಿ. ಹಾಕು. ನನ್ನ ಮೂಗ್ ಮುಚ್ಚಾರ್ರಿ ಬನ್ರಿ. ಹೋಯ್ತಾ ಪ್ರೊಡಕ್ಷನ್ ಮ್ಯಾನೇಜರೇ, ನನಗೆ ತಲೆ ಸುತ್ತಾ ಇದೆ. ಈ ಬಾಂಬ್ ಎಫೆಕ್ಟ್ ಏನೇನ್ ಆಗಿಬಿಡ್ತದೆ ಅಣ್ಣ. ಆಸ್ಪತ್ರೆಗೆ ಹೋಗ್ಬಿಟ್ಟು ಆಕ್ಸಿಜನ್ ಹಾಕ್ಸ್ಕೊಂಡ್ ಬಂದ್ಬಿಡೋಣ ಬನ್ನಿ. ತಿರೋಯಿನ್ ಇಲ್ಲ ಇದ್ರೆ ಈ ಸ್ಮೆಲ್ಗೆ ತಿರೋಯ್ಬಿಡ್ತೀಯ. ಬಾ ಅಮ್ಮ ಹೀರೋಯಿನ್ ಅಮ್ಮ, ಏನ ಎಲ್ಲಿಂದ ಹೊಟ್ಟಾಗಿರಲ್ಲ ಬಿಟ್ಬಿಟ್ಟು ನೀನುಂಟು ಅವನುಂಟು ಏನೋ ಮಾಡ್ಕೊಳ್ಳಿ. ಕೋಬ್ರಾ ಅವೆಲ್ಲ ಗೊತ್ತಿಲ್ಲ ಕೋಬ್ರಾ, ನಾನು ಹೀರೋ ಆಗ್ಲೇಬೇಕು. ನೋಡ ನೀನ್ ಸಾಂಗ್ ಮಾಡಕ್ ಆಗಿಲ್ಲ, ಫೈಟ್ ಮಾಡ್ಬಿಟ್ಟು ನಮ್ಮಿಬ್ರ ಹತ್ರ ಹೊಡ್ಸ್ಕೊಂಡೆ. ಅಟ್ಲೀಸ್ಟ್ ಡೈಲಾಗ್ ಹೆಂಗ್ ಹೇಳ್ತೀಯ ನಮ್ಗೆ ಗೊತ್ತಾಗಬೇಕು. ಓಕೆ ಏನ ಸರ್, ದಯವಿಟ್ಟು ಒಂದು ಡೈಲಾಗ್ ಹೇಳ್ಕೊಡಿ ಸರ್. ಸರ್ ಕಾಫಿ ತೋಟ ಆಯ್ತು, ಎಲೆ ತೋಟ, ತೆಂಗಿನ ತೋಟ, ಮಾವಿನ ತೋಟ, ಬಾಳೆಕಾಯಿ ತೋಟ ಎಲ್ಲ ಮಾಡೋಣ ಬನ್ನಿ ಸರ್. ಹೇಳಿ. ಗೋಳಗಾಜು ಜಗ್ಗ ನೊಡೆದು ನಗ್ನ ದೀಪ ಸಂಭ್ರಮ ಕೃಷ್ಣ ಬುದ್ಧ ಅಲ್ಲಮ. ಒಬ್ರಾ ನಾ ಬರ್ತೀನಪ್ಪ. ಓಕೆ, ಈಗ ಕಾಫಿ ತೋಟ ಚಿತ್ರತಂಡದವ್ರಿಗೆ ನಮ್ಮ ಆಡಿಯನ್ಸ್ ಪ್ರಶ್ನೆಗಳನ್ನ ಕೇಳ್ತಾರೆ. ಯಾರು ಮೊದಲು? ಎಲ್ಲರಿಗೂ ನಮಸ್ಕಾರ. ನಮಸ್ಕಾರ. ನನ್ನ ಹೆಸರು ಲತಾ. ಲತಾ. ನಾನು ಆಸ್ಟ್ರೇಲಿಯಾದಿಂದ ಬಂದಿರೋದು. ನನ್ನ ಮಕ್ಳು ಇಲ್ಲಿ ಕುತ್ಕೊಂಡಿದ್ದಾರೆ. ದೇ ಆರ್ ವೆರಿ ಬಿಗ್ ಫ್ಯಾನ್ ಆಫ್ ಮಜಾ ಟಾಕೀಸ್. ಥ್ಯಾಂಕ್ ಯು ಸೋ ಮಚ್. ಯಾವಾಗ್ಲೂ ನೋಡಕ್ ಇಷ್ಟಪಡ್ತಾರೆ. ಕನ್ನಡ ಪ್ರೋಗ್ರಾಮ್ ನೋಡ್ಬೇಕಂದ್ರೆ ಓನ್ಲಿ ಮಜಾ ಟಾಕೀಸ್ ನೋಡಕ್ ಇಷ್ಟಪಡ್ತಾರೆ. ಥ್ಯಾಂಕ್ ಯು ಸೋ ಮಚ್. ಎಲ್ಲಾ ಟೈಮಲ್ಲೂ ನೋಡಕ್ ಇಷ್ಟಪಡ್ತಾರೆ. ಥ್ಯಾಂಕ್ ಯು. ಅಂಡ್ ನನ್ನ ಕ್ವಶನ್ ಬಂದು ಸೀತಾರಾಮ್ ಸರ್ಗೆ. ಅವ್ರು ಯಾವಾಗ್ಲೂ ಧಾರಾವಾಹಿಗಳಲ್ಲಿ ಕಾನೂನು ಬಗ್ಗೆ ಎಲ್ಲ ಮಾಡ್ತಾರಲ್ಲ, ಸೊ ಹಾಗೆ ನಿಜ ಜೀವನದಲ್ಲಿ ಯಾರಾದ್ರೂ ಅವ್ರನ್ನ ಬಂದು ನನ್ನ ಕಷ್ಟ ಹೀಗಿದೆ, ಪ್ರಾಬ್ಲಮ್ ಸಾಲ್ವ್ ಮಾಡ್ಕೊಡಿ ಅಂತ ಕೇಳಿದಾರಾ ಅಂತ. ನೋಡಿ, ನನಗೆ ಹೆಚ್ಚು ಕಾನೂನು ಪ್ರಾಬ್ಲಮ್ಗಳಿದ್ದರಿಂದ ನಾನು ಕಾನೂನು ಕಲಿತೆ. ಅದು ಬೇರೆಯವರು ನನ್ನ ಕೇಳೋರಿದ್ದಾರೆ. ತುಂಬಾ ಬೆಳಗ್ಗೆ ಹೇಳ್ತಲೇ ಮನೆ ಹತ್ರ ಬರ್ತಾ ಇದ್ದವ್ರು ಇದ್ರು. ಮುಕ್ತ ಆಗ್ತಾ ಇದ್ದಾಗ, ಮಾಯಾಮೃಗ ಆಗ್ತಾ ಇದ್ದಾಗ ಒಂದು ವಿನೋದದ ಒಂದು ಇದನ್ನ ಕೇಳಿದ್ರು. ಒಂದು ಸರ್ತಿ ಬಂದು ಅವರು ಅವರ ಗಂಡನ್ನ ಕರ್ಕೊಂಡು ಬಂದಿದ್ರು.
ಯಾವುದೋ ಫ್ಯಾಕ್ಟ್ರಿಲಿ ಕೆಲಸ ಮಾಡ್ತಾ ಇದ್ರಂತೆ. ಫ್ಯಾಕ್ಟ್ರಿಲಿ ಕೆಲಸ ಮಾಡ್ತಾ ಇದ್ದಾಗ ಮಾಡ್ತಾ ಮಾಡ್ತಾ ಅವ್ರಿಗೆ ಕೈಗಳೆರಡು ಎತ್ತೋಕಾಗದೆ ಇದ್ದಂಗೆ ಇಷ್ಟೇ ಎತ್ತೋ ತರ ಆಗೋಯ್ತಂತೆ. ಅದ್ಯಾವುದೋ ಮಿಷನರಿ ಇದು ಮಾಡಿಬಿಟ್ಟು ಅದಕ್ಕೇನಾದ್ರೂ ಇದಿದೆಯಾ ಅಂತ, ಕಾಂಪನ್ಸೇಷನ್ ಇದೆಯಾ ಅಂತ. ನನಗೆ ಯಾಕೋ ಅವ್ರು ಹೇಳ್ತಾ ಇರೋದು ಸ್ವಲ್ಪ ಡೌಟು ಅನ್ನಿಸ್ತು. ಆಮೇಲೆ ನಾನು ಕೇಳಿದೆ, ಮಿಷನ್ ನೀನು ಏನು ಇದು ಮಾಡ್ತಾ ಇದ್ದೆ, ಇವಾಗ ಎಷ್ಟು ಎತ್ತಬಹುದು ನೀನು ಆ ಮಿಷನರಿ, ನೀನೇನೋ ಎಷ್ಟು ವರ್ಷದಿಂದ ಮಾಡಿದೆ? 2 ವರ್ಷದಿಂದ ಮಾಡಿದೆ. ಅವಾಗ ಮೇಲ್ ಕೈ ಎತ್ತಾ ಇದೆ. ಮಿಷನರಿ 2 ವರ್ಷ ಮಾಡಿದ ಮೇಲೆ ನಿನಗೆ ಏಟು ಬಿದ್ದು ಅಂತೀಯಲ್ಲ, ಎಷ್ಟೆತ್ರ ಈ ಕೈ ಎತ್ತಕ್ಕಾಗುತ್ತೆ? ಇಷ್ಟು. ಮುಂಚೆ ಎಷ್ಟೆತ್ತಾ ಇದ್ದೆ? ಇಷ್ಟು. ಆಮೇಲೆ ಇನ್ನೊಂದು ಆಸ್ಟ್ರೇಲಿಯನ್ ಬಂದಿದ್ದಾರೆ, ಅವ್ರಿಗೆ ಗೊತ್ತಿರಲ್ಲ ಸರ್. ಸೀತಾರಾಮ್ ಸರ್ ಸ್ವತಃ ಆಕ್ಟರ್ ಡೈರೆಕ್ಟರ್ ಅಲ್ಲ, ಜೊತೆಗೆ ಅವರು ಲಾಯರ್ ಕೂಡ. ಲಾಯರ್ ಆಗಿರೋದಕ್ಕೆ ಹಲವಾರು ಕೇಸಸ್ಗಳು ಹ್ಯಾಂಡಲ್ ಮಾಡಿರ್ತಾರೆ ಅಂಡ್ ಪ್ರಾಕ್ಟೀಸು ಮಾಡ್ತಾ ಇದ್ರು. ಥ್ಯಾಂಕ್ ಯು. ಹೌದಾ? ಓಕೆ, ನೆಕ್ಸ್ಟ್. ನನ್ನ ಹೆಸರು ಸುಮಲತಾ, ನಾನು ಕಾರ್ಕಳದಿಂದ ಬಂದಿದ್ದೇನೆ. ನಂದೊಂದು ರಿಕ್ವೆಸ್ಟ್ ಇದೆ ಸರ್. ಕಾಫಿ ತೋಟ ಚಿತ್ರತಂಡಕ್ಕೆ ಕಾಫಿ ಮಾಡ್ಬೇಕಂತ ಅಷ್ಟು ದೂರದಿಂದ ಬಂದಿದ್ದೀನಿ ಸರ್. ಬರ್ಬೋದಾ? ವೇದಿಕೆ ಮೇಲೆ ಅವಕಾಶ ಮಾಡಿಕೊಡ್ತೀರಾ ಸರ್? ಬನ್ನಿ. ನಂಗೆ ಕಾಫಿ ಮಾಡ್ಬೇಕು. ಯಾರ ತಲೆ ಮೇಲೆ ಮಾಡ್ಬೋದು? ತಲೆ ಮೇಲೆ ಕಾಫಿನ? ಹೌದು. ಬನ್ನಿ ಸರ್. ನಾನು ಕಷ್ಟಪಟ್ಟು ತಲೆ ಮೇಲೆ ಬೆಂಕಿ ಇಟ್ಕೊಂಡು ಮಾಡಿರೋ ಕಾಫಿ ಸರ್. ಒಂದು ಟೇಸ್ಟ್ ಮಾಡ್ಬಿಡಿ ಸರ್. ನಿಮ್ಮ ತಲೆಯ ರುಚಿನೇ ಇದೆ ಇದಕ್ಕೆ. ಬಹಳ ಚೆನ್ನಾಗಿದೆ. ಇಂದ್ರಜಿತ್ ತಲೆ ಮೇಲೆ ಮಾಡ್ತೀರಾ? ಇಲ್ಲಿಂದ ನೋಡ್ತಾ ಇದ್ರೆ ಭಯ ಆಗ್ತಾ ಇದೆ ನನಗೆ. ಅವ್ರಿಗೆ ಇಲ್ಲಿಂದ ಹಚ್ಚಮ್ಮ, ಇಲ್ಲಿಂದ ಕಾಫಿ, ಇಲ್ಲಿ ಚಿತ್ರಾನ್ನ, ಇಲ್ಲಿ ಮೊಸರು, ಇಲ್ಲಿ ಇನ್ನೊಂದು ಚಪಾತಿ, ಇಲ್ಲೆಲ್ಲ ಹಾಕೊಂಡು ಕೊನೆ ಕಲ್ಮಿ ಕಬಾಬ್ ತರ ಆಗ್ಬಿಟ್ಟಿರ್ತಾರೆ. ನಾನು ನಿಜವಾಗ್ಲೂ ಒಂದು ಪ್ರಶ್ನೆ ಕೇಳ್ತಾ ಇದ್ದೀನಿ, ನಿಮ್ಗೆ ಗೊತ್ತಿತ್ತು ಅವ್ರು ಈಗ ಮಾಡ್ತಾರೆ ಅಂತ? ಸರ್, ಈ ತರ ಎಲ್ಲ ಮಾಡ್ತಾರೆ ಅಂತ ಗೊತ್ತಿರಲಿಲ್ಲ ನನಗೆ. ನಮಗೆ ನೋಡಿದ್ರೆ ಗಾಬರಿ ಆಗ್ತಾ ಇತ್ತು. ನಾನು ಆ ಕಡೆ ತಿರ್ಕೊಂಡು ನನಗೆ ಬೇರೆ ಏನು ಕಾಣಿಸ್ತಾ ಇಲ್ಲ. ಬೆಂಕಿ ಹತ್ಕೊಂಡು ಉರಿತಾ ಇತ್ತು. ಕಂಗ್ರಾಚುಲೇಷನ್ಸ್ ರೀ, ಕಂಗ್ರಾಚುಲೇಷನ್ಸ್. ಸಬ್ಸಿಡಿ ಸಿಲಿಂಡರ್ ಕೊಡ್ತಾವ್ರಿ ಈ ತರ. ನಾನು ಈ ತಲೆ ಬಿಸಿ ಆಗುತ್ತೆ ಅಂತ ಕೇಳಿದ್ದೆ, ನೋಡಿದ್ದೆ ಇವತ್ತೇ ಸರ್ ತಲೆ ಬಿಸಿ. ನಿಜ ಹೇಳಮ್ಮ, ಯಾರು ನಿನ್ಗೆ ಈ ಡೀಲ್ ಕೊಟ್ಟಿದ್ದು? ಅವ್ರು ತಾನೆ? ಹೌದು ಸರ್, ಅವರೇ. ಇಂಥ ಕೆಲಸ ನೀವೇ ಮಾಡಕ್ ಸಾಧ್ಯ ಇರೋದು ಮಿಸ್ಟರ್ ಇಂದ್ರಜಿತ್. ನಮಗೂ ಒಂದು ಸಿಪ್ ಕೊಡಿ, ಟೇಸ್ಟ್ ನೋಡೋಣ. ತಗೊಂಡೋಗ್ಬಿಟ್ಟು ಅವ್ರಿಗೊಂಚೂರು ಕೊಟ್ಬಿಡು. ಕುಡಿಸ್ಬಿಡಮ್ಮ. ಕುಡಿಲಿಲ್ಲ ಅಂದ್ರೆ ಕೋಟ್ ಮೇಲೆ ಹಾಕ್ಬಿಡು. ಓಕೆ ಮಾ. ಕಾಫಿ ತೋಟ ಚಿತ್ರತಂಡದವರು ಮಜಾ ಟಾಕೀಸ್ ಬಂದ್ರೆ. ಐ ಹೋಪ್ ಯು ಆಲ್ ಹ್ಯಾಡ್ ಅ ಗುಡ್ ಟೈಮ್. ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ನಮ್ಮ ಇಡೀ ತಂಡದ ಪರವಾಗಿ ನಿಮ್ಮ ಚಿತ್ರಕ್ಕೆ ಶುಭ ಹಾರೈಕೆಗಳು. ವೀಕ್ಷಕರೇ, ನಗು ಅನ್ನೋದು ಸೂರ್ಯೋದಯ ಇದ್ದಾಗೆ. ನಗ್ಬೇಕೋ ಬೇಡವೋ ಅಂತ ಯೋಚನೆ ಮಾಡ್ತಾ ಇದೆ, ಸೂರ್ಯಾಸ್ತಮಾನನೇ ಆಗೋಗುತ್ತೆ. ಸೊ ನಗೋಕೆ ಯಾವತ್ತೂ ಹಿಂದೆ ಮುಂದೆ ನೋಡ್ಬೇಡಿ. ಸಮಯ ಸಂದರ್ಭ ಸಿಕ್ಕಾಗೆಲ್ಲ ಮನಸ್ಸು ಬಿಚ್ಚು ನಗ್ತಾ ಇರಿ, ನಗಿಸ್ತಾ ಇರಿ. ಬಿಕಾಸ್ ಅ ಡೇ ವಿತೌಟ್ ಲಾಫ್ಟರ್ ಇಸ್ ಅ ಡೇ ವೇಸ್ಟೆಡ್. ದಯವಿಟ್ಟು ಗಿಡ ನೆಡಿ, ಹಾಗೆ ನೀರನ್ನ ಉಳಿಸಿ. ಮುಂದಿನ ಸಂಚಿಕೆಯೊಂದಿಗೆ ಮತ್ತೆ ಭೇಟಿ ಆಗೋಣ. ನೀವು ನೋಡ್ತಾ ಇದ್ರಿ ನಿಮ್ಮ ನೆಚ್ಚಿನ ಕಾರ್ಯಕ್ರಮ ಓಪೋ ಪ್ರೆಸೆನ್ಸ್ ಮಜಾ ಟಾಕೀಸ್. ಥ್ಯಾಂಕ್ ಯು. ಗುಡ್ ನೈಟ್. ಬಾಯ್.